We looked at the chapter 1 of Joshua last week. ನಾವು ಮೊದಲನೇ ಅಧ್ಯಾಯ ಯೋಶುವನ ಪುಸ್ತಕದಿಂದ ನಾವು ಕಳೆದ ವಾರ ನಾವು ನೋಡಿದ್ದೇವೆ. Today, even though it was late, I left a note for everyone to read Joshua 2. I don't know, since it was late, I don't know how many had the opportunity to read the chapter. ನಾವು ತಡವಾಗಿ ಆ ಒಂದು ಎರಡನೇ ಅಧ್ಯಾಯದಿಂದ ನಾನು ಅಧ್ಯಯನ ತೆಗೆದುಕೊಳ್ತಾ ಇದ್ದೇನೆ ಎಂಬುದಾಗಿ ಮೆಸೇಜ್ ಹಾಕಿರುವಾಗ ಎಷ್ಟು ಜನ ಓದೋದಕ್ಕೆ ಸಮಯ ಸಿಕ್ಕಿದೆ ಎಂಬುದಾಗಿ ನನಗೆ ತಿಳಿದಿಲ್ಲ. Last week we looked at chapter 1 and the book of Joshua overview as a book of choices. ನಾವು ಕಳೆದ ವಾರದಲ್ಲಿ ಯೋಶುವನ ಪುಸ್ತಕದ 1ನೇ ಅಧ್ಯಾಯ ಮತ್ತು ಯೋಶುವನ ಪುಸ್ತಕದಲ್ಲಿರುವಂತಹ ಆಯ್ಕೆಗಳ ವಿಷಯವಾಗಿ ನಾವು ಕಲಿತಾ ಬಂದಿದ್ದೇವೆ. Finally we see Joshua and his family, Joshua making a choice about his family. ಮತ್ತು ಕೊನೆಯದಾಗಿ ನಾವು ಯೋಶುವನು ಆತನು ಕುಟುಂಬವಾಗಿ ಅವರು ಮಾಡುವಂತ ಆಯ್ಕೆಯನ್ನ ನಾವು ನೋಡಿದ್ದೇವೆ. We also looked at from Exodus to Joshua 4 group of people we see in these books. ಮತ್ತು ವಿಮೋಚನಾ ಕಾಂಡ ಪುಸ್ತಕದಿಂದ ಯೋಶುವನ ಪುಸ್ತಕದವರೆಗೆ 4 ರೀತಿಯಾದಂತಹ 4 ಆಯ್ಕೆಗಳನ್ನ ಮಾಡಿರುವಂತಹ ಗುಂಪಿನ ಜನರನ್ನ ನಾವು ನೋಡಿದ್ದೇವೆ. We saw the people who were in Egypt, who were exposed to the God of Israel. They have seen the miracles, they had no doubt who is the living God, but they were left back in Egypt. ಐಗುಪ್ತ ದೇಶದಲ್ಲಿ ಯೆಹೋವನು ಯಾರು, ನಿಜವಾದಂತ ದೇವರು ಯಾರು ಮತ್ತು ಆತನ ಮುಖಾಂತರ ಆತನು ನಡೆಸಿದಂತ ಮೋಶೆ ಮುಖಾಂತರ ನಡೆಸಿದಂತ ಅನೇಕ ಅದ್ಭುತ ಕಾರ್ಯಗಳನ್ನ ಅವರು ನೋಡಿದ್ದಾರೆ ಮತ್ತು ಅವರು ಐಗುಪ್ತದಲ್ಲೇ ಉಳಿದುಕೊಂಡಿರುವಂತ ಜನರನ್ನ ನಾವು ನೋಡಿದ್ದೇವೆ. Secondly, we saw people who were delivered, but they wandered and perished in the wilderness. ಎರಡನೇದಾಗಿ ಎರಡನೇ ಗುಂಪಿನ ಜನರು ಅವರು ರಕ್ಷಣೆಗೆ ಬಂದಿದ್ದರು ಅಥವಾ ಬಿಡುಗಡೆಯನ್ನ ಹೊಂದಂತ ಜನರು, ಆದರೆ ಆ ಒಂದು ಅರಣ್ಯ ಭೂಮಿಯಲ್ಲಿ ಆ ಮರುಭೂಮಿಯಲ್ಲಿ ಅವರು ಅಲೆದಾಡುವುದನ್ನ ನಾವು ನೋಡಿದ್ದೇವೆ. They were never able to enter into the rest God has promised for the Israelites in the land of Canaan. ಆ ಕಾನಾನ್ ದೇಶದಲ್ಲಿ ದೇವರು ವಾಗ್ದಾನ ಮಾಡಿದಂತ ಒಂದು ವಿಶ್ರಾಂತಿಗೆ ಅಂತಹ ಜನರು ಅವರು ಬರಲೇ ಇಲ್ಲ ಎಂಬುದಾಗಿ ನಾವು ನೋಡಿದ್ದೇವೆ. Third group, we saw people who came but they settled in the border. They didn't want to go all the way to the promised land, crossing over river Jordan. ಮತ್ತು ಮೂರನೇ ಗುಂಪು ಅವರು ಆ ಒಂದು ವಾಗ್ದಾನ ದೇಶಕ್ಕೆ ಹೋಗುವುದಕ್ಕೆ ಆ ಒಂದು ಸಾಧ್ಯತೆ ಇದ್ದರೂ ಸಹ ಅವರು ಆ ಒಂದು ಯೋರ್ದಾನ್ ಹೊಳೆಯನ್ನ ದಾಟದೆ ಎಲ್ಲೆಯಲ್ಲಿ ಇದ್ದುಕೊಳ್ಳುವಂತಹ ಜನರನ್ನ ನಾವು ನೋಡುತ್ತೇವೆ. Then we saw the fourth people who the new generation, they and others followed Joshua all the way, entered the promised land and claimed their inheritance. ಮತ್ತು ನಾಲ್ಕನೇ ಗುಂಪಿನ ಜನರನ್ನ ನಾವು ನೋಡುತ್ತೇವೆ. ಅವರು ಯೋಶುವನನ್ನ ಅವರು ಹಿಂಬಾಲಿಸಿ ಅವರು ಕೊನೆಯವರೆಗೆ ಆ ಒಂದು ವಾಗ್ದಾನ ದೇಶವನ್ನ ಆಕ್ರಮಿಸಿಕೊಳ್ಳುವವರೆಗೆ, ಸ್ವಾಧೀನಪಡಿಸಿಕೊಳ್ಳುವವರೆಗೆ ಅವರು ಹೋಗುವಂತಾಗಿದ್ದಾರೆ. It's an examine for all of us, those who are hearing the word of God. ದೇವರ ವಾಕ್ಯವನ್ನ ಕೇಳುವಂತವರೆಲ್ಲರಿಗೂ ಸಹ ಇದು ಒಂದು ಪರಿಶೀಲನೆ, ನಮ್ಮ ಜೀವಿತವನ್ನ ಮಾಡಿಕೊಳ್ಳುವುದಕ್ಕೆ ಅವಕಾಶವನ್ನ ಇದು ಮಾಡಿಕೊಡುವಂತದ್ದಾಗಿದೆ. You may know who the true and living God is. You may know Jesus Christ is truly God. He died, all that you may know, but you have not put your faith in the Lord. ನೀವು ಯೇಸು ಕ್ರಿಸ್ತನು ಅಥವಾ ನಿಜವಾದ ದೇವರು ಯಾರು, ಆತನು ನಮಗೋಸ್ಕರ ಏನು ಮಾಡಿದ್ದಾನೆ ಎಂಬುದಾಗಿ ಎಲ್ಲವೂ ಕೂಡ ನಿಮಗೆ ತಲೆ ಜ್ಞಾನದಲ್ಲಿ ಇರಬಹುದು. ಆದ್ರೆ ಆ ಒಂದು ವಿಷಯವನ್ನ ನೀವು ನಂಬಿಕೆಯಿಂದ ನಿಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳಲಿಲ್ಲವಾದರೆ ಅದರಿಂದ ಏನು ಪ್ರಯೋಜನವಿಲ್ಲ. Second are the people who came out but no aim in their life, finally wandering as Christians. ಮತ್ತು ಎರಡನೇ ಗುಂಪಿನ ಜನರು ಅವರು ರಕ್ಷಣೆಗೆ ಬಂದಿದ್ದಾರೆ, ಆದರೆ ಯಾವ ಒಂದು ಗೊತ್ತು ಗುರಿ ಇಲ್ಲದೆ ಅವರು ಅಲೆದಾಡುವಂತ ಕ್ರೈಸ್ತರಾಗಿ ನಾವು ನೋಡುತ್ತೇವೆ. Third group are the border staying people. They don't want to go all the way, full commitment, but they're happy with Sunday morning church or just a nominal believer's life. ಅದೇ ಆ ಮೂರನೇ ಗುಂಪಿನ ಜನರನ್ನ ನಾವು ನೋಡುವುದಾದರೆ ಅವರು ಬರೇ ಭಾನುವಾರ ಕ್ರೈಸ್ತರಾಗಿ ಆ ರೀತಿಯಾದಂತಹ ಒಂದು ಜೀವಿತದಲ್ಲಿ ತೃಪ್ತಿಯನ್ನ ಹೊಂದುವವರಾಗಿರುತ್ತಾರೆ, ಯಾವ ಒಂದು ಸಮರ್ಪಣೆ ಇರುವುದಿಲ್ಲ ಎಂಬುದಾಗಿ ಆ ಜನರನ್ನ ನೋಡುತ್ತೇವೆ. The fourth group are people who really believe the Lord. They follow him all the way and claim the promises God has given us. ಮತ್ತು ನಾಲ್ಕನೇ ಗುಂಪಿನ ಜನರು ಅವರು ದೇವರನ್ನ ನಂಬಿ ದೇವರನ್ನ ಸಂಪೂರ್ಣವಾಗಿ ಹಿಂಬಾಲಿಸುವಂತ
ಆ ಒಂದು ವಾಗ್ದಾನಗಳನ್ನ ಅವರು ತಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳುತ್ತಾ ಅದನ್ನು ನಂಬಿಕೆಯಿಂದ ಅವರು ಹಿಡಿದಿಟ್ಟುಕೊಳ್ಳುವವರಾಗಿರುತ್ತಾರೆ. Now, Lord willing, we are going to look at chapter 2 today. ಕರ್ತನ ಚಿತ್ತವಿರುವುದಾದರೆ 2ನೇ ಅಧ್ಯಾಯವನ್ನ ನಾವು ನೋಡುವವರಾಗಿರುತ್ತೇವೆ. I don't know if I'll be able to complete it, but I wanted to point out many wonderful truths from this chapter. ಎಲ್ಲವನ್ನ ನಾವು ನೋಡೋದಕ್ಕೆ ಸಮಯ ಇರುತ್ತದೋ ಎಂಬುದಾಗಿ ನನಗೆ ತಿಳಿದಿಲ್ಲ. ಆದರೆ ಈ ಒಂದು ಅಧ್ಯಾಯದಿಂದ ನಾವು ಅನೇಕ ಅದ್ಭುತವಾದಂತಹ ಸತ್ಯಾಂಶಗಳನ್ನ ನೋಡುವವರಾಗಿರೋಣ. I'm going to ask Rohit to read the whole chapter. If you have other languages, please read it when Rohit is reading it in Kannada. 2ನೇ ಅಧ್ಯಾಯವನ್ನ ನಾವು ಕನ್ನಡದಲ್ಲಿ ನಾನು ಇದನ್ನ ಓದುತ್ತೇನೆ ಸಂಪೂರ್ಣವಾಗಿ. ನಿಮ್ಮ ಭಾಷೆಗಳಲ್ಲಿ ನೀವು ಅದನ್ನ ಜೊತೆಯಾಗಿ ಓದುವುದಾದ್ರೆ ಒಳ್ಳೆಯದಾಗುತ್ತದೆ. ಯೋಶುವನ ಪುಸ್ತಕ 2ನೇ ಅಧ್ಯಾಯ. ನೂನನ ಮಗನಾದ ಯೋಶುವನು ಕಾನಾನ್ ದೇಶವನ್ನು ಯೆರಿಕೋ ಪಟ್ಟಣವನ್ನ ನೋಡುವುದಕ್ಕೋಸ್ಕರ ಶಿಟೀಮಿನಿಂದ 2 ಗೂಢಚಾರರನ್ನ ಕಳುಹಿಸಿದನು. ಅವರು ಹೊರಟು ಹೋಗಿ ರಾಹಾಬಳೆಂಬ ಸುಳ್ಳೆಯ ಮನೆಯಲ್ಲಿ ಇಡುಕೊಂಡರು. ಆಗ ಜನರು ಯೆರಿಕೋವಿನ ಅರಸನಿಗೆ, ಇಗೋ, ಈ ರಾತ್ರಿ ಇಸ್ರಾಯೇಲರ ಕಡೆಯವರು ನಮ್ಮ ದೇಶವನ್ನ ಸಂಚರಿಸಿ ನೋಡುವುದಕ್ಕೆ ಬಂದಿದ್ದಾರೆಂದು ಹೇಳಿದರು. ಯೆರಿಕೋವಿನ ಅರಸನು ರಾಹಾಬಳಿಗೆ, ನಿನ್ನ ಮನೆಯಲ್ಲಿ ಇಳುಕೊಂಡಿರುವ ಮನುಷ್ಯರನ್ನ ತಂದೊಪ್ಪಿಸು, ಅವರು ದೇಶವನ್ನೆಲ್ಲ ಸಂಚರಿಸಿ ನೋಡುವುದಕ್ಕೆ ಬಂದವರು ಎಂದು ಹೇಳಿ ಕಳುಹಿಸಿದನು. ಆ ಸ್ತ್ರೀಯು ಆ 2ರನ್ನ ಅಡಗಿಸಿ ಬಿಟ್ಟು ಕೇಳ ಬಂದವರಿಗೆ, ಆ ಮನುಷ್ಯರು ನನ್ನ ಬಳಿಗೆ ಬಂದದ್ದು ನಿಜ, ಅವರು ಎಲ್ಲಿಯವರೆಂಬುದು ನನಗೆ ತಿಳಿದಿಲ್ಲ. ಊರ ಬಾಗಿಲನ್ನು ಮುಚ್ಚುವ ಹೊತ್ತಿನಲ್ಲಿ ಕತ್ತಲೊಳಗೆ ಹೊರಟು ಹೋದರು, ಎಲ್ಲಿಗೆ ಹೋದರೆಂಬುದು ಗೊತ್ತಿಲ್ಲ. ಬೇಗನೆ ಅವರನ್ನ ಬೆನ್ನಟ್ಟಿರಿ, ನಿಮಗೆ ಸಿಕ್ಕಾರು ಎಂದು ಹೇಳಿದಳು. ಆದರೆ ಅವಳು ಆ ಮನುಷ್ಯರನ್ನು ಮಾಳಿಗೆಯ ಮೇಲೆ ಹತ್ತಿಸಿ ಅಲ್ಲಿ ಸಾಲಾಗಿ ಇಟ್ಟಿದ್ದ ಪುಂಡಿಯ ಹೊರೆಗಳಲ್ಲಿ ಅಡಗಿಸಿಟ್ಟಿದ್ದಳು. ಅರಸನ ಆಳುಗಳು ಯೋರ್ದನ್ ದಾರಿ ಹಿಡಿದು ಹೋಗಿ ಹೊಳೆ ದಾಟುವ ಸ್ಥಳಗಳವರೆಗೂ ಹುಡುಕಿದರು. ಹುಡುಕುವವರು ಹೊರಟ ಕೂಡಲೇ ಊರ ಬಾಗಿಲನ್ನ ಮುಚ್ಚಿದರು. 8ನೇ ವಚನ. ಆ ಮನುಷ್ಯರಿಬ್ಬರು ಮಲಗಿಕೊಳ್ಳುವ ಮೊದಲು ಆಕೆಯು ಮಾಳಿಗೆ ಹತ್ತಿ ಅವರ ಬಳಿಗೆ ಬಂದು ಹೇಳಿದ್ದೇನೆಂದರೆ, ಯೆಹೋವನು ಈ ದೇಶವನ್ನ ನಿಮಗೆ ಕೊಟ್ಟಿರುವುದನ್ನು ಬಲ್ಲೆನು. ನಿಮ್ಮ ನಿಮಿತ್ತ ನಮಗೆ ಮಹಾಭೀತಿ ಉಂಟಾಗಿದೆ. ದೇಶದ ನಿವಾಸಿಗಳೆಲ್ಲರೂ ಕಂಗೆಟ್ಟಿ ಹೋಗಿದ್ದಾರೆ. ನೀವು ಐಗುಪ್ತದಿಂದ ಹೊರಟು ಬಂದ ಮೇಲೆ ಯೆಹೋವನು ನಿಮ್ಮ ಮುಂದೆ ಕೆಂಪು ಸಮುದ್ರವನ್ನ ಬತ್ತಿಸಿ ಬಿಟ್ಟದ್ದನ್ನು, ನೀವು ಯೋರ್ದನ್ ಆಚೆಯಲ್ಲಿ ಸಿಹೋನ್ ಓಗ್ ಎಂಬ ಅಮೋರಿಯರ ಅರಸರಿಬ್ಬರನ್ನ ನಿರ್ಮೂಲ ಮಾಡಿದ್ದನ್ನ ಕೇಳಿ ನಮ್ಮ ಎದೆಯೊಡೆದು ಹೋಯಿತು. ನಿಮ್ಮನ್ನು ಎದುರಿಸುವ ಧೈರ್ಯವು ಒಬ್ಬನಲ್ಲಿಯೂ ಇಲ್ಲ. ನಿಮ್ಮ ದೇವರಾದ ಯೆಹೋವನೊಬ್ಬನೇ ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ದೇವರು. ಆದುದರಿಂದ ಈಗ ನೀವು ನನಗೆ ನಂಬತಕ್ಕ ಒಂದು ಗುರುತು ಕೊಟ್ಟು ನಾನು ನಿಮಗೆ ದಯ ತೋರಿಸಿದಂತೆ ನೀವು ನನ್ನ ತಂದೆಯ ಮನೆಯವರಿಗೆ ದಯ ತೋರಿಸುವುದಾಗಿಯೂ ನನ್ನ ತಂದೆ ತಾಯಿಗಳನ್ನು ಸಹೋದರ ಸಹೋದರಿಯರನ್ನು ಅವರಿಗಿರುವುದೆಲ್ಲವನ್ನು ನಾಶ ಮಾಡದೆ ಉಳಿಸುವುದಾಗಿಯೂ ಯೆಹೋವನ ಹೆಸರಿನಲ್ಲಿ ಪ್ರಮಾಣ ಮಾಡಬೇಕೆಂದು ಬೇಡಿಕೊಳ್ಳುತ್ತೇನೆ ಎಂಬುದೇ. ಆಗ ಆ ಮನುಷ್ಯರು, ನೀವು ನಮ್ಮ ಸಂಗತಿಯನ್ನ ಹೊರಪಡಿಸದಿದ್ದರೆ ನಾವು ನಿಮ್ಮ ಪ್ರಾಣಕ್ಕೆ ಹೊಣೆಯಾಗಿರುವುದು. ಯೆಹೋವನು ಈ ದೇಶವನ್ನ ನಮಗೆ ಅನುಗ್ರಹಿಸಿದ ಮೇಲೆ ನಮ್ಮ ಮಾತಿನಂತೆ ನಿನ್ನಲ್ಲಿ ದಯೆಯಿಂದ ನಡೆದುಕೊಳ್ಳುವೆವು ಅಂದರು. ಅವಳ ಮನೆಯು ಊರ ಗೋಡೆಯ ಮೇಲಿದ್ದರಿಂದ ಅವರನ್ನು ಹಗ್ಗದ ಮೂಲಕ ಕಿಟಕಿಯಿಂದ ಕೆಳಗೆ ಇಳಿಸಿ ಅವರಿಗೆ, ನೀವು ಹಿಂದಟ್ಟುವವರೆಗೂ ಸಿಕ್ಕದಂತೆ ಆ ಪರ್ವತಕ್ಕೆ ಓಡಿ ಹೋಗಿ ಅಲ್ಲಿ 3 ದಿವಸ ಅಡಗಿಕೊಂಡು ಅವರು ಹಿಂದಿರುಗಿದ ಮೇಲೆ ನಿಮ್ಮ ದಾರಿ ಹಿಡಿದು ಹೋಗಿರಿ ಅಂದಳು. ಆಗ ಅವರು, ನಾವು ಹೇಳುವ ಮಾತಿನಂತೆ ನೀನು ನಡೆಯದಿದ್ದರೆ ನೀನು ನಮ್ಮಿಂದ ಮಾಡಿಸಿದ ಪ್ರಮಾಣದಿಂದ ಬಿಡುಗಡೆಯಾಗುವೆವು. ಈಗೋ, ನಾವು ಈ ದೇಶದಲ್ಲಿ ಪ್ರವೇಶಿಸುವಾಗ ನೀನು ನಮ್ಮನ್ನ ಇಳಿಸಿದ ಕಿಟಕಿಗೆ ಈ ಕೆಂಪು ದಾರವನ್ನ ಕಟ್ಟಬೇಕು ಮತ್ತು ನಿನ್ನ ತಂದೆ ತಾಯಿಗಳನ್ನು, ಅಣ್ಣ ತಮ್ಮಂದರನ್ನು, ಎಲ್ಲಾ ಬಳಗದವರನ್ನು ನಿನ್ನ ಮನೆಯಲ್ಲಿ ಸೇರಿಸಿಕೊಂಡಿರಬೇಕು. ಅವರಲ್ಲಿ ಯಾರಾದರೂ ಮನೆ ಬಿಟ್ಟು ಬೀದಿಗೆ ಬಂದರೆ ರಕ್ತಾಪಾದ ಅಪರಾಧವು ಅವರ ತಲೆ ಮೇಲೆಯೇ ಇರುವುದು. ನಾವು ನಿರ್ದೋಷಿಗಳು. ಆದರೆ ನಿನ್ನೊಡನೆ ಮನೆಯಲ್ಲಿ ಇಲ್ಲದವರ ಮೇಲೆ ಕೈ ಹಾಕುವುದಾದರೆ ಆ ರಕ್ತಾಪರಾಧವು ನಮ್ಮ ತಲೆಯ ಮೇಲಿರುವುದು. ಇದಲ್ಲದೆ ನೀನು ಈ ನಮ್ಮ ಸಂಗತಿಗಳನ್ನ ಹೊರತರುವುದಾದರೆ ನಮ್ಮಿಂದ ಮಾಡಿಸಿದ ಪ್ರಮಾಣದಿಂದ ಬಿಡುಗಡೆಯಾಗುವೆವು ಎಂದರು. ಅದಕ್ಕವಳು, ನಿಮ್ಮ ಮಾತಿನಂತೆ ಆಗಲಿ ಎಂದು ಹೇಳಿ ಅವರನ್ನ ಕಳುಹಿಸಿದಳು. ಅವರು ಹೋದ ಮೇಲೆ ಆ ಕೆಂಪು ದಾರವನ್ನ ಕಿಟಕಿಗೆ ಕಟ್ಟಿದಳು. ಅವರು ಆ ಪರ್ವತವನ್ನ ಸೇರಿ ಬೆನ್ನಟ್ಟಿದವರು ಹಿಂದಿರುಗುವ ತನಕ 3 ದಿವಸ ಅಲ್ಲೇ ಇದ್ದರು. ಬೆನ್ನಟ್ಟುವವರು ಅವರನ್ನು ದಾರಿಯುದ್ದಕ್ಕೂ ಹುಡುಕಿ ಕಾಣದೆ ಹಿಂದಿರುಗಿದರು. ಆಗ ಅವರಿಬ್ಬರು
ಬೆಟ್ಟದಿಂದ ಇಳಿದು ಹೊಳೆ ದಾಟಿ ನೂನನ ಮಗನಾದ ಯೆಹೋಶುವನ ಬಳಿಗೆ ಬಂದು ತಮಗೆ ಸಂಭವಿಸಿದ್ದನ್ನೆಲ್ಲ ತಿಳಿಸಿದರು. ಇದಲ್ಲದೆ ಅವರು ಯೆಹೋಶುವನಿಗೆ, ಯೆಹೋವನು ನಿಜವಾಗಿ ಆ ದೇಶವನ್ನೆಲ್ಲ ನಮಗೆ ಕೊಟ್ಟಿದ್ದಾನೆ, ಅದರ ನಿವಾಸಿಗಳೆಲ್ಲ ನಮ್ಮ ನಿಮಿತ್ತ ಕಂಗೆಟ್ಟು ಹೋಗಿದ್ದಾರೆ ಎಂದು ತಿಳಿಸಿದರು. Thank you, brother. May the Lord add his blessing to the passage we read. ಕರ್ತನು ತಾನೇ ಈ ಒಂದು ವಚನ ಭಾಗ ಓದಿದ ವಚನ ಭಾಗಕ್ಕೆ ಆಶೀರ್ವಾದವನ್ನು ಸೇರಿಸುವನಾಗಿರಲಿ. In comparison to the unbelief of the elderly people or the older generation of Israel who couldn't enter the promised land, in this chapter we see an amazing faith of a woman, Rahab. ಈ ಒಂದು ಅಧ್ಯಾಯದಲ್ಲಿ ಆ ಹಿಂದಿನ ಒಂದು ಕಾಲದಲ್ಲಿ ನಡೆದಂತ ಆ ಒಂದು ಹಿರಿಯರ ಒಂದು ಅಪನಂಬಿಕೆ ತದ್ವಿರುದ್ಧವಾಗಿ ಇಲ್ಲಿ ಒಬ್ಬ ಸ್ತ್ರೀ, ರಾಹಾಬಳೆಂಬ ಒಬ್ಬ ಸ್ತ್ರೀಯ ನಂಬಿಕೆಯನ್ನ ನಾವು ನೋಡುತ್ತೇವೆ. In verse 1 we see Joshua sent 2 spies to spy out Jericho. ಯೆಹೋಶುವನು 2ನೇ ಅಧ್ಯಾಯದಲ್ಲಿ ನಾವು ಓದಿದ ಪ್ರಕಾರ ಇಬ್ಬರು ಗೂಢಚಾರರನ್ನ ಆ ಒಂದು ಯೆರಿಕೋ ಪಟ್ಟಣವನ್ನ ನೋಡುವುದಕ್ಕೋಸ್ಕರ ಅದನ್ನು ಕಳಿಸುತ್ತಾನೆ. Why did Joshua do that when 12 men spied out the land 38 years back in Numbers 13 and created big problem? Why did he again send the spies? ಅರಣ್ಯಕಾಂಡ 13ನೇ ಅಧ್ಯಾಯದಲ್ಲಿ ಮೋಶೆಯು ಆತನು 12 ಜನರು ಗೂಢಚಾರರನ್ನ ಕಳುಹಿಸಿ ಅದರಿಂದ ಆದಂತ ಅನಾಹುತವನ್ನ ಆ ಒಂದು ಸಂಗತಿಯನ್ನ ಅರಿತಿದ್ದವನಾಗಿಯೂ ಸಹ ಇಲ್ಲಿ ಯೆಹೋಶುವನು ಯಾಕೆ ಇಬ್ಬರು ಗೂಢಚಾರರನ್ನು ಕಳುಹಿಸುತ್ತಾನೆ? So Israelites have to reach the land of Canaan. ಇಸ್ರಾಯೇಲರು ಅವರು ಕಾನಾನ್ ದೇಶವನ್ನ ಸೇರಬೇಕಾಗಿತ್ತು. But in the middle they must take the walled city of Jericho. It was a key city in Jordan Valley. ಆ ಒಂದು ಯೋರ್ದನ್ ಹೊಳೆಯ ಬಳಿಯಲ್ಲಿ ಅವರು ಆ ಒಂದು ಕಾನಾನ್ ದೇಶವನ್ನ ಹೋಗಿ ಆಕ್ರಮಿಸಿಕೊಳ್ಳುವುದಕ್ಕೆ ಮುಂಚೆ ಈ ಒಂದು ಯೆರಿಕೋ ಪಟ್ಟಣವನ್ನ ಈ ಒಂದು ಗೋಡೆಯ ಪಟ್ಟಣವನ್ನ ಅವರು ಜಯಿಸಬೇಕಾಗಿತ್ತು. He sent 2 men to spy out not the whole land like Moses sent 38 years back. ಈ ಒಂದು ಯೆರಿಕೋ ಪಟ್ಟಣವನ್ನ ಪೂರ್ಣವಾಗಿ ಅವರು ಹೋಗಿ ಗೂಢಚಾರವನ್ನ ಮಾಡಬೇಕೆಂಬುದಾಗಿ ಎಲ್ಲ 38 ವರ್ಷಗಳ ಹಿಂದೆ ಅವರು ಮಾಡಿದ ಹಾಗೆ it is to gather some information about how where to enter. So it is not a step of unbelief, but it is just for like a military strategy. ಇದು ಅಪನಂಬಿಕೆಯ ಒಂದು ಅಪನಂಬಿಕೆಯ ಕಾರಣದಿಂದ ಅವರು ಪಟ್ಟಣವನ್ನ ಅವರು ಹೇಗೆ ಆಕ್ರಮಿಸಬೇಕೆಂಬುದಾಗಿ ಅವರು ಮಾಡಲಿಲ್ಲ. ಆದ್ರೆ ಈ ಒಂದು ಸೈನ್ಯದ ಒಂದು ತಂತ್ರ ರೂಪವಾಗಿ ಇದನ್ನ ಅವರು ಮಾಡುವುದನ್ನ ನಾವು ನೋಡುತ್ತೇವೆ. Actually, it was a secret mission. Not even the other Israelites knew this. ಇದು ಒಂದು ರಹಸ್ಯವಾದಂತ ಒಂದು ಕಾರ್ಯಾಚರಣೆಯಾಗಿ ಇತರ ಇಸ್ರೇಲರಿಗೆ ಅದು ತಿಳಿಯದೇ ಇರುವಂತಹ ಒಂದು ಸಂಗತಿಯಾಗಿತ್ತು. Joshua was one of the 12 men who went 38 years back, and he knew that if an unfavorable report comes, it can dishearten the children of Israel. ಯೆಹೋಶುವನು ಸಹ ಈ 38 ವರ್ಷಗಳ ಹಿಂದೆ ಹೋದಂತ ಒಬ್ಬ ಗೂಢಚಾರರಲ್ಲಿ ಒಬ್ಬ ವ್ಯಕ್ತಿ ಆಗಿದ್ದನು. ಯಾವ ರೀತಿಯಾಗಿ ನಕಾರಾತ್ಮಕವಾದಂತ ಒಂದು ವರದಿಯನ್ನ ತರುವುದಾದ್ರೆ ಇಸ್ರೇಲರ ಹೃದಯದಲ್ಲಿ ಅದು ಒಂದು ನಿರುತ್ಸಾಹವನ್ನು ಉಂಟು ಮಾಡುತ್ತದೆ ಎಂಬುದಾಗಿ ಆತನಿಗೆ ತಿಳಿದಿತ್ತು. Joshua had no doubt whether God is able to give them the land. ಯೆಹೋಶುವನಿಗೆ ಯಾವ ಸಂಶಯವೂ ಇರಲಿಲ್ಲ ಈ ಒಂದು ವಾಗ್ದಾನ ದೇಶವನ್ನ ಯೆಹೋವನು ಕೊಡುತ್ತಾನೋ ಇಲ್ಲವೋ ಎಂಬುದಾಗಿ. He had that faith and he challenged others to go and take the land. But now he is doing it as a commander to see certain military strategy. ಇಲ್ಲಿ ಆತನಿಗೆ ಸಂಪೂರ್ಣವಾದಂತ ನಂಬಿಕೆ ಇದ್ದು ಅದನ್ನ ಹೋಗಿ ಸ್ವಾಧೀನಪಡಿಸಿಕೊಳ್ಳಿರಿ ಎಂಬುದಾಗಿ ಇತರರಿಗೆ ಹೇಳುವುದನ್ನ ನಾವು ನೋಡುತ್ತೇವೆ. ಆದ್ರೆ ಇಲ್ಲಿ ಆತನು ಇದನ್ನ ಮಾಡುವಂತದ್ದು ಈ ಒಂದು ಮಿಲಿಟರಿಯ ಒಂದು ಕಾರ್ಯಾಚರಣೆಯಾಗಿ ಇದನ್ನು ಆತನು ಮಾಡುತ್ತಾನೆ. These 2 spies taking their lives in their own hand, they left Shittim 7 miles east of Jordan. ಈ ಒಂದು ಯೋರ್ದನ್ ಹೊಳೆಯ ಒಂದು ಪೂರ್ವದಲ್ಲಿ ಅಲ್ಲಿ ಶಿಟ್ಟೀಮ್ ಎಂಬ ಒಂದು ಊರ ಮುಖಾಂತರ ಅವರು ಗೂಢಚಾರರನ್ನ ಕಳಿಸುತ್ತಾನೆ. They might have swimmed across Jordan because chapter 3:15 says at that time the Jordan was overflowing. 3ನೇ ಅಧ್ಯಾಯ 15ನೇ ವಚನದಲ್ಲಿ ಆ ಒಂದು ಯೋರ್ದನ್ ಹೊಳೆಯು ಬಹಳ ದಡಮೀರಿ ಹರಿಯುವ ಯೋರ್ದನ್ ಹೊಳೆ ಎಂಬುದಾಗಿ ಅಲ್ಲಿ ನಾವು ಓದುತ್ತೇವೆ. ಅವರು ಇದನ್ನ ಸ್ವಿಮ್ ಮಾಡಿಕೊಂಡು ಅಥವಾ ನೀರಿನಲ್ಲಿ ಹಾದಿ ಹೋಗುವಂತ ಒಂದು ಸ್ಥಿತಿ ಆಗಿತ್ತು.
So they got into the land and they might have mingled with the people. ಅವರು ಆ ಒಂದು ದಡಕ್ಕೆ ಸೇರಿ ಆ ಒಂದು ಜನರ ಮಧ್ಯದಲ್ಲಿ ಹೋಗ್ತಾರೆ. Next we read that they came into the house of a prostitute whose name was Rahab and lodged there. ಅಲ್ಲಿ ನಾವು ನೋಡುತ್ತೇವೆ ಅವರು ಬಂದು ದಡಕ್ಕೆ ಬಂದು ಅವರು ಅಲ್ಲಿರುವಂತ ರಾಹಾಬ್ ಎಂಬ ಸೂಳೆಯ ಮನೆಯಲ್ಲಿ ಇಳುಕೊಳ್ಳುವಂತದನ್ನ ನೋಡುತ್ತೇವೆ. How the spies chose the house of prostitute named Rahab is not revealed. ಯಾಕೆ ಅವರು ಯಾವ ರೀತಿಯಾಗಿ ಒಂದು ರಾಹಾಬಳೆಂಬ ಒಂದು ಸೂಳೆಯ ಮನೆಯಲ್ಲಿ ಕೊಂಡರು ಎಂಬುದಾಗಿ ಯಾವ ಒಂದು ನಮಗೆ ಸುಳುವು ಇಲ್ಲ, ಆ ಕಾರಣ ನಮಗೆ ತಿಳಿದಿಲ್ಲ. Some people think that she was walking in the streets and they just simply followed her. ಕೆಲವರು ಈ ರೀತಿಯಾಗಿ ತಿಳಿಸ್ತಾರೆ, ಆಕೆ ಈ ಒಂದು ದಾರಿಯಲ್ಲಿ ನಡೆಯುತ್ತಿದ್ದಳು, ಆಕೆಯನ್ನ ಅವರು ಸುಮ್ಮನೆ ಹಿಂಬಾಲಿಸಿದರು ಎಂಬುದಾಗಿ. But it is better to believe that in the providence of God, these men were led there by none other than God himself. ಆದರೆ ದೇವರ ಒಂದು ಒದಗಿಸುವಿಕೆಯ ಒಂದು ಯೋಜನೆಯಲ್ಲಿ ದೇವರು ತಾನೇ ಇವರನ್ನ ಆಕೆ ಬಳಿಯಲ್ಲಿ ನಡೆಸಿದನು ಎಂಬುದಾಗಿ ಯಾವ ಒಂದು ಸಂಶಯವೂ ಇಲ್ಲ. ಇದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. A sinful woman was there whom God, not only that Joshua wants some information about the city, but there was another major reason. There was a sinful woman there whom God in his grace purposed to spare from the judgment soon to fall on that city. ಇದು ಒಂದು ಸೈನ್ಯದ ಒಂದು ಕಾರ್ಯಾಚರಣೆ ಮಾತ್ರವಲ್ಲದೆ, ಯೆಹೋಶುವನ ಕಾರ್ಯಾಚರಣೆ ಮಾತ್ರವಲ್ಲದೆ, ದೇವರು ತನ್ನ ಸಾರ್ವಭೌಮತೆಯಲ್ಲಿ ಈ ಒಂದು ಹೆಂಗಸನ್ನ ಆ ಒಂದು ಬರುವಂತ ನ್ಯಾಯ ತೀರ್ಪಿನಿಂದ ರಕ್ಷಿಸುವುದಕ್ಕೋಸ್ಕರ ತನ್ನ ಕೃಪೆಯಿಂದ ಆಕೆಗೆ ಅವಕಾಶವನ್ನ ನೀಡುವುದನ್ನ ನಾವು ಇಲ್ಲಿ ಸ್ಪಷ್ಟವಾಗಿ ನೋಡಬಹುದು. Our God is a sovereign God. Nothing is an accident or an afterthought for him. ದೇವರ ದೃಷ್ಟಿಯಲ್ಲಿ ಎಲ್ಲವೂ ಸಹ ಅದು ಒಂದು ನಿಯಂತ್ರಣದಲ್ಲಿ ನಡೆಯುವಂತ ಒಂದು ವಿಷಯವಾಗಿದ್ದು, ಅದರ ಸಾರ್ವಭೌಮನಾಗಿ ಈ ಒಂದು ಸಂಗತಿಗಳ ಮೇಲೆ So the Lord in a mysterious way brought these two secret agents of the army of Israel to a harlot who later became a proselyte to the God of Israel. ನಾವು ನೋಡುತ್ತೇವೆ ಈ ಒಂದು ರಾಹಾಬಳು ಅನ್ಯಳಾದಂತವಳು, ಆಕೆ ಯಹೂದಿಯಾಗಿ ನಿಜ ದೇವರಾದಂತ ಯೆಹೋವನನ್ನು ನಂಬುವಂತ ಒಬ್ಬ ವ್ಯಕ್ತಿಯಾಗಿ ದೇವರು ಮಾರ್ಪಡಿಸುವುದನ್ನ ನಾವು ನೋಡುತ್ತೇವೆ. Think about some of the ways God has saved many of us. ಯಾವ ರೀತಿಯಾಗಿ ನಮ್ಮ ಜೀವಿತದಲ್ಲಿ ನಮ್ಮನ್ನ ಯಾವ ರೀತಿಯಲ್ಲಿ ದೇವರು ನಮ್ಮನ್ನು ರಕ್ಷಿಸಿದ್ದಾನೆ ಎಂಬುದಾಗಿ ನಾವು ಆಲೋಚಿಸುವುದಾದ್ರೆ, sometimes through sickness or brokenness and desperate situation, God has brought us to salvation. ನಮ್ಮನ್ನ ಒಂದು ದುಃಖದಲ್ಲಿಯೂ ಅನಾರೋಗ್ಯದಲ್ಲಿಯೂ ಆತನು ರಕ್ಷಣೆಯನ್ನ ನಮಗೆ ಒದಗಿಸುವಂತದನ್ನ ನಾವು ನೋಡುತ್ತೇವೆ. Some commentators try to soften about her who she is by telling that she was just an innkeeper in the city of Jericho. ಯೆರಿಕೋ ಪಟ್ಟಣದಲ್ಲಿ ಆಕೆ ಬರೀ ಆ ಒಂದು ಕೊಠಡಿಯನ್ನ ನೋಡಿಕೊಳ್ಳುವಳು ಎಂಬುದಾಗಿ ಅದನ್ನ ಬೆಲ್ಲನೆಯ ಒಂದು ಸಂಗತಿಯಲ್ಲಿ ಅವರು ಬರೆಯುವಂತ ಕೆಲವು ವ್ಯಕ್ತಿಗಳಿದ್ದಾರೆ. But the Bible, especially the New Testament in Hebrews 11:3 and James 2:25 clearly says that she was an immoral woman. ಇಬ್ರಿಯ ಪತ್ರಿಕೆ 11ನೇ ಅಧ್ಯಾಯ 3ನೇ ವಚನದಲ್ಲಿ ಮತ್ತು ಯಾಕೋಬನ ಪತ್ರಿಕೆಯಲ್ಲಿ ನಾವು ಸ್ಪಷ್ಟವಾಗಿ ನೋಡುತ್ತೇವೆ, ಈಕೆ ಒಂದು ವ್ಯಭಿಚಾರಿಣಿಯಾಗಿದ್ದಳು ಎಂಬುದಾಗಿ. Now, is that a problem for a righteous God using such a person to fulfill his purpose? ಈ ಒಂದು ಇಂತಹ ವ್ಯಕ್ತಿಗಳನ್ನ ದೇವರು ಆತನು ತನ್ನ ಒಂದು ಉದ್ದೇಶವನ್ನ ನೆರವೇರಿಸುವುದಕ್ಕೆ ಉಪಯೋಗಿಸುವುದಕ್ಕೆ ಆತನಿಗೆ ಏನಾದ್ರೂ ಸಮಸ್ಯೆ ಇದೆಯೋ ಎಂಬುದಾಗಿ ಪ್ರಶ್ನೆ ಕೇಳುವುದಾದ್ರೆ, instead this incident serves to bring God's mercy and grace in saving sinners. ಆದರೆ ಈ ಒಂದು ಘಟನೆಯ ಮುಖಾಂತರ ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುವುದೇನೆಂದ್ರೆ, ದೇವರು ಆತನು ತನ್ನ ಕೃಪೆ ಮತ್ತು ಕರುಣೆಯನ್ನ ಆ ಪಾಪಿಗಳನ್ನ ರಕ್ಷಿಸುವುದಕ್ಕೆ ಇದ್ದಾನೆ ಎಂಬುದಾಗಿರುವಂತಹ ಸಂಗತಿಯನ್ನ ಅದು ಸಾಬೀತುಪಡಿಸುತ್ತದೆ. Let's read 3 verses. Matthew 21:32.
ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯ 22ನೇ ವಚನವನ್ನು ಓದಿಕೊಳ್ಳೋಣ. 32. 32ನೇ ವಚನ. Matthew 21:32. 21ನೇ ಅಧ್ಯಾಯ 32ನೇ ವಚನ, ಮತ್ತಾಯನ ಬರೆದ ಸುವಾರ್ತೆ. ಯೋಹಾನನು ಧರ್ಮ ಮಾರ್ಗವನ್ನ ಬೋಧಿಸುವವನಾಗಿ ನಿಮ್ಮ ಬಳಿಗೆ ಬಂದನು, ನೀವು ಅವನನ್ನು ನಂಬಲಿಲ್ಲ. ಭ್ರಷ್ಟರು ಸುಳ್ಳಿಯರು ಅವನನ್ನ ನಂಬಿದರು. ನೀವು ಇದನ್ನ ನೋಡಿದ್ದಾಗಿಯೂ ಪಶ್ಚಾತ್ತಾಪ ಪಡಲಿಲ್ಲ, ಅವನನ್ನು ನಂಬಲಿಲ್ಲ. Here we see that even when the Lord was here, what kind of people came to him? ಕರ್ತನು ಈ ಲೋಕದಲ್ಲಿ ಆತನು ಇದ್ದಾಗ ಎಂತಹ ಹಿನ್ನೆಲೆಯಿಂದ ಜನರು ಬಂದರು, ನಂಬಿದರು ಎಂಬುದಾಗಿ ನಾವು ನೋಡುತ್ತೇವೆ. Luke's Gospel chapter 15 verse 1. ಲೂಕನು ಬರೆದ ಸುವಾರ್ತೆ 15ನೇ ಅಧ್ಯಾಯ 1ನೇ ವಚನ. Luke 15:1. 15ನೇ ಅಧ್ಯಾಯ 1ನೇ ವಚನ, ಲೂಕನು ಬರೆದ ಸುವಾರ್ತೆ. ಯೇಸುವಿನ ಉಪದೇಶವನ್ನ ಕೇಳಬೇಕೆಂದು ಎಲ್ಲಾ ಸುಂಕದವರು ಪಾಪಿಗಳು ಆತನ ಬಳಿಗೆ ಬರುತ್ತಾ ಇರಲು. Okay, Luke 19 verse 10. We know that verse. ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯ 10ನೇ ವಚನ ನಮಗೆ ತಿಳಿದಂತ ವಚನ ಭಾಗವಾಗಿ, ಮನುಷ್ಯಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಎಂದು ಹೇಳಿದನು. It's an amazing. Sometimes we as brethren people sometimes can become very self-righteous. We cannot accept such people. ನಾವು ಅನೇಕ ಬಾರಿ ಸಹೋದರ ಸಭೆಯವರಾಗಿ ನಾವು ಈ ಒಂದು ಸತ್ಯಾಂಶವನ್ನ ಅಂತಹ ಜನರು ಬರುವಾಗ ಅದನ್ನ ನಾವು ಸ್ವೀಕರಿಸುವುದಕ್ಕೆ ನಮ್ಗೆ ಮನಸ್ಸು ಉಂಟಾಗುವುದಿಲ್ಲ. ನಾವು ಸ್ವನೀತಿವಂತಿಕೆಯ ಜನರಾಗಿ ನಾವು ಕಾಣಬರುತ್ತೇವೆ. Working with broken, sick and hopeless people need to have the mind of Christ and mind of God. ಈ ಒಂದು ನಿರೀಕ್ಷೆ ಇಲ್ಲದವರು, ಬಡವರು ಮತ್ತು ಗತಿ ಇಲ್ಲದವರೊಟ್ಟಿಗೆ ನಾವು ಕೆಲಸ ಮಾಡಬೇಕಾದವನ್ನ ಸೇವಿಸುವುದಾದರೆ ನಮಗೆ ಕ್ರಿಸ್ತನ ಮನಸ್ಸು ಇರಬೇಕಾಗಿತ್ತು, ದೇವರ ಮನಸ್ಸು ಇರಬೇಕಾಗಿತ್ತು. Now when we come to verse 3, the entire city was alert as king heard the news that the spies have come into their city. 3ನೇ ಅಧ್ಯಾಯದಲ್ಲಿ ಒಂದು ಯೆರಿಕೋ ಪಟ್ಟಣದವರೆಲ್ಲರೂ ಸಹ ಅವರು ಎಚ್ಚೆತ್ತುಕೊಳ್ಳುತ್ತಾರೆ, ಯಾಕೆಂದ್ರೆ ಅವರು ಗೂಢಾಚಾರರೆಲ್ಲರೂ ಸಹ ಬಂದಿದ್ದಾರೆ ಎಂಬುದಾಗಿ ಅವರಿಗೆ ತಿಳಿದು ಬಂತು. Verse 3. 3ನೇ ವಚನದಲ್ಲಿ ಅದನ್ನು ನಾವು ನೋಡುತ್ತೇವೆ. And someone has detected them going into Rahab's house. ಇಬ್ಬರು ರಾಹಾಬಳ ಮನೆಗೆ ಹೋಗುವುದನ್ನ ಯಾರೋ ಗುರ್ತು ಹಿಡಿದಿದ್ದಾರೆ. They quickly reported it to the king. ಅವರು ಬೇಗನೆ ಅರಸನಿಗೆ ಅವರು ತಿಳಿಸಿದರು. The king responded, send messengers demanding Rahab to give the spies out, surrender them. ಇವರು ಅರಸನು ಆತನು ಬೇಗನೆ ಆ ಜನರನ್ನ ಕಳುಹಿಸಿ ರಾಹಾಬಳಿಗೆ ಈ ಇಬ್ಬರು ಗೂಢಾಚಾರರನ್ನ ಒಪ್ಪಿಸಿಕೊಡಬೇಕು ಎಂಬುದಾಗಿ ಅವರಿಗೆ ಖಂಡಿತವಾಗಿ ಹೇಳುತ್ತಾರೆ. Now we read in verse 4 to 7 that Rahab hid the spies and told a lie to the soldiers. 4ನೇ ವಚನದಿಂದ 7ನೇ ವಚನದವರೆಗೆ ನಾವು ಓದಿರೋ ಪ್ರಕಾರ ಅಲ್ಲಿ ರಾಹಾಬಳು ಅವರಿಬ್ಬರನ್ನ ಅಡಗಿಸಿ ಬಿಟ್ಟು ಅವರಿಗೆ ಒಂದು ಸುಳ್ಳು ಹೇಳುವುದನ್ನ ನಾವು ನೋಡುತ್ತೇವೆ. She hid the spies and came out and told the people, the security or the military, the soldiers, you hurry and catch them, and they just left. ಅವರಿಗೆ ಈ ಒಂದು ಅರಸನ ಕಡೆಯಿಂದ ಬಂದಂತ ಒಂದು ಸೈನಿಕರಿಗೆ ರಾಹಾಬಳು ಹೇಳಿದ್ದೇನೆಂದ್ರೆ, ನೀವು ಬೇಗನೆ ಹೋಗಿ ಅವರನ್ನ ಹಿಂದಟ್ಟುವುದಾದರೆ ಅವರು ನಿಮಗೆ ಸಿಕ್ಕಾರು ಎಂಬುದಾಗಿ ಆಕೆ ಒಂದು ಸುಳ್ಳನ್ನ ಹೇಳುತ್ತಾಳೆ. Those words made the soldiers to trust her. They didn't search the house. ಅವರು ಮನೆಯನ್ನ ಒಂದು ಹುಡುಕದೆ ಆ ಒಂದು ಮಾತುಗಳ ನಿಮಿತ್ತವಾಗಿ ಆಕೆಯನ್ನು ನಂಬಿ ಅವರು ಹೊರಟು ಹೋಗಿ ಬೇಗನೆ ಹುಡುಕುವುದಕ್ಕೆ ಮುಂದಾಗುತ್ತಾರೆ. So now here we have the second question, issue that we may face. ಎರಡನೆಯ ಒಂದು ಸಮಸ್ಯೆಯನ್ನ ನಾವು ಇಲ್ಲಿ ಎದುರಿಸಬಹುದೇನೆಂದ್ರೆ, the first problem was, can a righteous and holy God use an immoral woman to fulfill his plan? ಒಬ್ಬ ಪರಿಶುದ್ಧನಾದಂತ ನೀತಿವಂತನಾದಂತ ದೇವರು ಅನೈತಿಕವಾದಂತ ಪಾಪಿಯಾದಂತ ಒಬ್ಬ ವ್ಯಕ್ತಿಯನ್ನ, ಒಬ್ಬ ಹೆಂಗಸನ್ನ ತನ್ನ ಒಂದು ಉದ್ದೇಶವನ್ನ ನೆರವೇರಿಸುವುದಕ್ಕೆ ಉಪಯೋಗಿಸ್ತಾನೋ ಎಂಬುದಾಗಿ ನಾವು ಮೊದಲನೇ ಪ್ರಶ್ನೆಯನ್ನ ಕೇಳಿದ್ವು. There we saw that is the purpose of the Lord coming to this world, to save such people. ಅಂತಹ ಜನರನ್ನ, ಪಾಪದಲ್ಲಿ ಇರುವಂತಹ ಜನರನ್ನ ಒಂದು ರಕ್ಷಿಸುವುದಕ್ಕೋಸ್ಕರವೇ ಆತನು ಬಂದನು ಎಂಬುದಾಗಿ ನಾವು ಈಗಾಗಲೇ ನೋಡಿದ್ದೇವೆ. Secondly, was it right for Rahab to lie
since her falsehood protected the spies. ಈ ಒಂದು ಎರಡನೆಯ ಒಂದು ಪ್ರಶ್ನೆ ಏನೆಂದ್ರೆ, ಆಕೆಯ ಒಂದು ಸುಳ್ಳು ಈ ಒಂದು ಗೂಢಚಾರರನ್ನ ರಕ್ಷಿಸಿತು ಎಂಬುದಾಗಿ ಇರುವಂತ ಒಂದು ಪ್ರಶ್ನೆ. Was it right for her to lie? ಆ ರೀತಿಯಾಗಿ ಸುಳ್ಳು ಹೇಳುವಂತದ್ದು ಅದು ಸರಿಯೋ ಎಂಬುದಾಗಿರುವಂತ ಪ್ರಶ್ನೆ. Is telling a lie justifiable? ಈ ಒಂದು ಸುಳ್ಳು ಹೇಳುವಂತದ್ದು ಅದನ್ನ ನಾವು ಅದು ಸರಿ ಎಂಬುದಾಗಿ ಹೇಳುವುದಕ್ಕೆ ಸಾಧ್ಯವೋ? The 9th commandment of the 10 commandments says that you should not bear false witness. ಸುಳ್ಳು ಸಾಕ್ಷಿ ಕೊಡಬಾರದು ಅಥವಾ ಹೇಳಬಾರದು ಎಂಬುದಾಗಿ ದಶಾಜ್ಞೆಯಲ್ಲಿ 9ನೇ ಆಜ್ಞೆ ಆಗಿರುತ್ತದೆ. So it is wrong according to the Bible. ದೇವರ ವಾಕ್ಯದ ಪ್ರಕಾರ ಅದು ತಪ್ಪಾಗಿರುವಂತದ್ದಾಗಿದೆ ಸುಳ್ಳು ಹೇಳುವುದು. So the question is, disobedience to government or parents or authorities justifiable? ಈ ರೀತಿಯಾಗಿ ಸರ್ಕಾರಕ್ಕೆ, ಪೋಷಕರಿಗೆ, ಅಧಿಕಾರಿಗಳಿಗೆ ನಾವು ಸುಳ್ಳು ಹೇಳುವಂತದ್ದು ಸರಿಯೋ ಎಂಬುದಾಗಿ ಪ್ರಶ್ನೆ ಬರುವುದಾದ್ರೆ, is telling a lie right? ಸುಳ್ಳು ಹೇಳುವಂತದ್ದು ಸರಿಯೋ ಎಂಬುದಾಗಿ ನಾವು ಕೇಳುವುದಾದ್ರೆ, can God's children lie to justify the end? ದೇವಜನರಾದಂತ ದೇವರ ಮಕ್ಕಳು ಈ ಒಂದು ಅಂತಿಮ ಒಂದು ಫಲಿತಾಂಶ ಒಳ್ಳೆಯದಾಗಿರುವುದಕ್ಕೋಸ್ಕರ ಸುಳ್ಳನ್ನ ನಾವು ಹೇಳಬಹುದೋ? Of course, Rahab was not a Jew, or she was not a New Testament Christian. ನಾವು ನೋಡುತ್ತೇವೆ, ಈ ರಾಹಾಬಳು ಆಕೆ ಅನೈತಿಕವಾದಂತಹ ಒಬ್ಬ ವ್ಯಕ್ತಿಯಾಗಿ, ಹೆಂಗಸಾಗಿಯೂ, ಮತ್ತು ಆಕೆ ಯಹೂದಿ ಆಗಲಿ ಹೊಸ ಒಡಂಬಡಿಕೆಯ ವಿಶ್ವಾಸಿಯಾಗಿಯೂ ಇರಲಿಲ್ಲ. So first truth we learn, Bible does not comment her lie, but comment her faith. ದೇವರ ವಾಕ್ಯವು ಆಕೆಯ ಒಂದು ಸುಳ್ಳನ್ನ ಪ್ರಶಂಸಿಸುವುದಿಲ್ಲ, ಆದರೆ ಆಕೆಯ ನಂಬಿಕೆಯನ್ನ ಪ್ರಶಂಸಿಸುವಂತದ್ದಾಗಿರುತ್ತದೆ. Let us read Hebrews 11:31. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 31ನೇ ವಚನವನ್ನ ನೋಡಿಕೊಳ್ಳೋಣ. Hebrews 11:31. ಇಬ್ರಿಯ 11:31. ನಂಬಿಕೆಯಿಂದಲೇ ರಾಹಾಬಳೆಂಬ ಸುಳ್ಳೆಯು ಗೂಢಚಾರರನ್ನು ಸಮಾಧಾನವಾಗಿ ಸೇರಿಸಿಕೊಂಡು ನಂಬದವರೊಂದಿಗೆ ನಾಶವಾಗಲಿಲ್ಲ. James also calls her deed a work of faith. James chapter 2 verse 25. ಯಾಕೋಬನು ಸಹ ಆಕೆ ಒಂದು ಕಾರ್ಯ ಅದು ನಂಬಿಕೆಯ ಒಂದು ಕೆಲಸವಾಗಿ ಇದೆ ಎಂಬುದಾಗಿ 2ನೇ ಅಧ್ಯಾಯ 25ನೇ ವಚನವನ್ನ ನಾವು ನೋಡುತ್ತೇವೆ. Please read that. 2:25. ಅದೇ ರೀತಿಯಾಗಿ ಸುಳ್ಳೆಯಾದ ರಾಹಾಬಳು ಗೂಢಚಾರರನ್ನು ತನ್ನ ಮನೆಯಲ್ಲಿ ಸೇರಿಸಿಕೊಂಡು ಬೇರೆ ದಾರಿಯಿಂದ ಅವರನ್ನ ಕಳುಹಿಸಿದ್ದರಲ್ಲಿ ಕ್ರಿಯೆಗಳಿಂದಲೇ ನೀತಿವಂತಳೆಂಬ ನಿರ್ಣಯವನ್ನ ಹೊಂದಿದವಳಲ್ಲವೇ? Now we know many God's people, God's servants, God's people in the Bible who lied. ನಮಗೆ ತಿಳಿದಿದೆ, ಅನೇಕ ದೇವರ ಜನರು ಸತ್ಯವೇದದಲ್ಲಿ ಸುಳ್ಳು ಹೇಳಿರುವಂತದನ್ನ ನಾವು ನೋಡಿದ್ದೇವೆ. We know of Abraham and Isaac lying about their wives. ಅಬ್ರಹಾಮ, ಇಸಾಕರು ಅವರು ತಮ್ಮ ಹೆಂಡತಿರ ಕುರಿತಾಗಿ ಸುಳ್ಳು ಹೇಳುವುದನ್ನು ನೋಡುತ್ತೇವೆ. We know Peter lied in the night of the crucifixion, before the crucifixion, telling that I don't know about the Lord Jesus. ಕರ್ತನಾದ ಯೇಸು ಕ್ರಿಸ್ತನ ವಿಷಯವಾಗಿ ನನಗೆ ಆತನು ಯಾರೆಂಬುದಾಗಿ ನನಗೆ ತಿಳಿದಿಲ್ಲ, ಗುರುತಿಸುವುದಿಲ್ಲ ಎಂಬುದಾಗಿ ಆತನು ಸುಳ್ಳು ಹೇಳುವುದನ್ನ ಪೇತ್ರನ ಕುರಿತಾಗಿ ನೋಡುತ್ತೇವೆ. Now all those were because of some fear they had. ಇದೆಲ್ಲವೂ ಸಹ ಅವರಿಗಿದ್ದಂತ ಭಯದ ನಿಮಿತ್ತವಾಗಿ ಅವರು ಹೇಳಿರುವಂತಹ ಸುಳ್ಳು ಸಾಕ್ಷಿಗಳಾಗಿವೆ. So when believers tell a lie, whether out of fear or for some temporal gain, it is wrong. ವಿಶ್ವಾಸಿಗಳಾಗಿ ನಾವು ಭಯದಿಂದಾಗಲಿ ತಾತ್ಕಾಲಿಕವಾದಂತ ಒಂದು ಲಾಭವನ್ನ ಪಡೆಯುವುದಕ್ಕಾಗಲಿ ಸುಳ್ಳು ಹೇಳಿದರೆ ಅದು ತಪ್ಪಾಗಿರುತ್ತದೆ. Do believers tell a lie? ವಿಶ್ವಾಸಿಗಳು ಸುಳ್ಳನ್ನ ಹೇಳುತ್ತಾರೋ? Well, search our own hearts. ನಮ್ಮ ಹೃದಯಗಳನ್ನ ನಾವೇ ಪರೀಕ್ಷಿಸಿಕೊಳ್ಳುವರಾಗಿರೋಣ. Sometimes it may be for something very small that we tell lie. ಚಿಕ್ಕ ಒಂದು ವಿಷಯಕ್ಕೂ ಸಹ ನಾವು ಅನೇಕ ಬಾರಿ ನಾವು ಸುಳ್ಳನ್ನ ಹೇಳಬಹುದು. Rahab did not obey the order of the king. ರಾಹಾಬಳು ಆ ಒಂದು ಅರಸನ ಒಂದು ಆಜ್ಞೆಗೆ ಆಕೆ ವಿಧಿಯಾಳಾಗಲಿಲ್ಲ.
In Acts 4:18 to 20, we read a similar situation by Apostle Peter and John. ಅಪೊಸ್ತಲ ಕೃತ್ಯಗಳು 4ನೇ ಅಧ್ಯಾಯದಲ್ಲಿ ಯೋಹಾನ ಪೇತ್ರರು ಸಹ ಈ ಒಂದು ಸಂಗತಿಯನ್ನು ಅವರು ಮಾಡುವಂತದ್ದನ್ನ ನಾವು ನೋಡುತ್ತೇವೆ. ಇದೇ ರೀತಿಯಾಗಿ Acts 4:18 to 20. ಅಪೊಸ್ತಲ ಕೃತ್ಯ 4ನೇ ಅಧ್ಯಾಯ 18ರಿಂದ 20ನೇ ವಚನ. ಅವರನ್ನ ಕರೆಯಿಸಿ ಆ ಯೇಸುವಿನ ಹೆಸರನ್ನ ಎತ್ತಿ ಹೇಗೂ ಮಾತಾಡಬಾರದು, ಉಪದೇಶ ಮಾಡಲೂಬಾರದು ಎಂದು ಅವರಿಗೆ ಖಂಡಿತವಾಗಿ ಅಪ್ಪಣೆ ಕೊಟ್ಟು, ಅದಕ್ಕೆ ಪೇತ್ರ ಯೋಹಾನರು ಅವರಿಗೆ, ದೇವರ ಮಾತನ್ನ ಕೇಳುವುದಕ್ಕಿಂತಲೂ ನಿಮ್ಮ ಮಾತನ್ನ ಕೇಳುವುದು ದೇವರ ಮುಂದೆ ನ್ಯಾಯವೋ ಏನು? ನೀವೇ ತೀರ್ಪು ಮಾಡಿಕೊಳ್ಳಿರಿ. ನಾವಂತೂ ಕಂಡು ಕೇಳಿದ್ದನ್ನು ಹೇಳದೇ ಇರಲಾರೆವು ಎಂದು ಉತ್ತರ ಕೊಟ್ಟರು. Here it is not a lie but disobedient to authorities. ಇಲ್ಲಿ ಅವರು ಸುಳ್ಳು ಹೇಳುತ್ತಿಲ್ಲ, ಆದರೆ ಅವರು ಅಧಿಕಾರಿಗಳಿಗೆ ಅವರು ಅವಿಧೇಯರಾಗುವುದನ್ನು ನಾವು ನೋಡುತ್ತೇವೆ. The reason is there is a higher authority to whom first of all they are accountable. ಯಾಕೆ ಎಂಬುದಾಗಿ ಹೇಳುವುದಾದರೆ, ಅವರು ಈ ಒಂದು ಅಧಿಕಾರಿಗಳಿಂದಲೂ ಇನ್ನೊಬ್ಬ ಮೇಲಧಿಕಾರಿ ಇರುವಂತನಾಗಿದ್ದಾನೆ, ಆತನಿಗೆ ಅವರು ಲೆಕ್ಕ ಒಪ್ಪಿಸುವಂತಹ ಒಂದು ಹಂಗಿನಲ್ಲಿದ್ದಾರೆ ಎಂಬುದಾಗಿ ಅರ್ಥ ಮಾಡಿಕೊಳ್ಳುತ್ತೇವೆ. This is a situation we all may have to face in our life, whether at our work or in the government or in many areas where the government's order goes against the order, the command of the Lord, we will have to disobey. ಈ ರೀತಿಯಾದಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವು ಬರುವುದಾದ್ರೆ, ನಮ್ಮ ಕೆಲಸದಲ್ಲಾಗಲಿ, ಕಚೇರಿಗಳಲ್ಲಾಗಲಿ, ಎಲ್ಲೇ ಆಗಲಿ, ದೇವರ ಆಜ್ಞೆಗೆ ವಿರುದ್ಧವಾಗಿ ಸರ್ಕಾರವು ಆಜ್ಞೆಯನ್ನು ಹೊರಡಿಸುವುದಾದರೆ ನಾವು ದೇವರ ಆಜ್ಞೆಗೆ ವಿಧೇಯರಾಗಬೇಕಾಗಿ ಬರುತ್ತದೆ. Some of you have come to the Lord, you are saved, but your parents may not be saved. ಕೆಲವರು ನೀವು ಕರ್ತನ ಕಡೆಗೆ ರಕ್ಷಣೆಗೆ ಬಂದಿದ್ದೀರಿ, ಆದ್ರೆ ನಿಮ್ಮ ಒಂದು ಪೋಷಕರು ನಂಬಿಕೆಗೆ ಬರದೇ ಇರಬಹುದು. So your parents tell you to do something wrong or marry an unbeliever, or your boss is telling you to compromise in something, then you have to obey God rather than them. ನಿಮ್ಮ ಮನೆಯಲ್ಲಿ ಅವರು ಅವಿಶ್ವಾಸಿಯನ್ನ ನೀವು ಮದುವೆಯಾಗಬೇಕು ಅಥವಾ ನಿಮ್ಮ ಕೆಲಸದಲ್ಲಿ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳಬೇಕು ಎಂಬುದಾಗಿ ಅವರು ಹೇಳುವಾಗ ನಾವು ದೇವರ ಮಾತಿಗೆ, ದೇವರ ವಾಕ್ಯಕ್ಕೆ ವಿಧೇಯರಾಗಬೇಕು ಮೊದಲನೇದಾಗಿ. But then you may have to face, most time you have to face the consequence of that action. ಅನೇಕ ಬಾರಿ ನೀವು ಆ ಒಂದು ಅವಿಧೇಯತ್ವಕ್ಕೆ ಅಥವಾ ಅಧಿಕಾರಿಗಳಿಗೆ, ಪೋಷಕರಿಗೆ ಅವಿಧೇಯತ್ವವನ್ನು ಮಾಡಿದ್ದಕ್ಕಾಗಿ ಅದಕ್ಕೆ ಬಂದ ಪರಿಣಾಮವನ್ನ ನೀವು ಎದುರಿಸಬೇಕಾಗಿ ಬರುತ್ತದೆ. The disciples were beaten, they were put in jail, and some of them were killed. ಇವರು ಆ ರೀತಿಯಾಗಿ ಮಾಡಿದಕ್ಕೆ ಅವರನ್ನ ಸೆರೆಮನೆಯಲ್ಲಿ ಹಾಕಿದರು, ಅನೇಕರನ್ನ ಕೊಂದರು, ಅನೇಕರನ್ನ ಹೊಡೆಸಿದರು. They gladly accepted that. ಅದನ್ನು ಅವರು ಸಂತೋಷದಿಂದ ಸ್ವೀಕರಿಸಿದರು. So coming back to the question of telling a lie or disobeying the government or authorities, ಒಂದು ಸುಳ್ಳು ಹೇಳುವಂತದ್ದಾಗಿರಲಿ ಅಥವಾ ನಮ್ಮ ಮೇಲೆ ಅಧಿಕಾರದಲ್ಲಿ ಇರುವಂತವರ ವಿರುದ್ಧವಾಗಿ ನಾವು ಹೋಗುವಂತದ್ದಾಗಿರಲಿ, ಈ ಪ್ರಶ್ನೆಗಳಿಗೆ the Bible says all a lie is a sin. ದೇವರ ವಾಕ್ಯ ತಿಳಿಸಿದರೆ ಸ್ಪಷ್ಟವಾಗಿ ಎಲ್ಲಾ ಸುಳ್ಳುಗಳು ಅದು ಪಾಪವೇ ಆಗಿದೆ. Ephesians 4:25 clearly gives us instruction not to lie but to tell the truth. Ephesians 4:25. ಎಫೆಸ 4:25ನೇ ವಚನದಲ್ಲಿ ಸ್ಪಷ್ಟವಾಗಿ ನಮಗೆ ಆ ಒಂದು ಸುಳ್ಳು ಹೇಳಬಾರದು, ನಾವು ಸತ್ಯವನ್ನೇ ನುಡಿಯಬೇಕೆಂಬುದಾಗಿ ಅದು ಮಾತನಾಡುತ್ತದೆ. Ephesians 4:25. ಎಫೆಸ 4:25. ಆದ ಕಾರಣ ಸುಳ್ಳಾಡುವುದನ್ನ ಬಿಟ್ಟು ಪ್ರತಿಯೊಬ್ಬನು ತನ್ನ ನೆರೆ ಸತ್ಯವನ್ನೇ ಆಡಲಿ, ಯಾರು ಅಲ್ಲ. Tell the truth to your neighbor. Here the neighbor is your fellow believer. ನೆರೆಯವರೊಟ್ಟಿಗೆ ಸತ್ಯವನ್ನೇ ಆಡಲಿ ಎಂಬುದಾಗಿ. Now, when you come back to the case of Rahab, she risked her life to save the lives of the spies. Rohit? Hello, uncle, I can hear you. Yeah, here Rahab risked her life to save the lives of the spies. ಇಲ್ಲಿ ರಾಹಾಬಳು ತನ್ನ ಒಂದು ಜೀವವನ್ನೇ ಆಕೆ ಒತ್ತೆ ಇಟ್ಟು ಆ ಒಂದು ಇಬ್ಬರು ಗೂಢಚಾರರನ್ನ ರಕ್ಷಿಸುವುದಕ್ಕೆ ಮುಂದಾಗದು.
It was not for any temporal material gain. ಅದು ತಾತ್ಕಾಲಿಕವಾದಂತ ಒಂದು ಭೌತಿಕವಾದಂತ ಒಂದು ಲಾಭವನ್ನು ಪಡೆದುಕೊಳ್ಳೋದಕ್ಕೋಸ್ಕರ ಆಕೆ ಅದನ್ನ ಮಾಡಿದ. Then what was the reason for her to do that? ಯಾಕೆ ಆಕೆ ಈ ರೀತಿಯಾಗಿ ಆಕೆ ಮಾಡಿದಳು? In verse 11 and all we read, she believed in the power and sovereignty of Israel's God, the true and living God. ನಿಜ ದೇವರಾದಂತ ಯೆಹೋವನ ಒಂದು ಸಾರ್ವಭೌಮವನ್ನ ಆತನ ಕುರಿತಾಗಿ ಕೇಳಿದ್ದರಿಂದ ಆಕೆ ಈ ರೀತಿಯಾಗಿ ಮಾಡಿದಳು. She became a traitor to her own king and people in the process. ಆಕೆ ತನ್ನ ಅರಸನು ತನ್ನ ಒಂದು ಜನರ ವಿರುದ್ಧವಾಗಿ ಆಕೆ ಭ್ರಷ್ಟಳಾದಳು. She would have been killed had they known it. ಆಕೆಯನ್ನ ಅವರು ಈ ರೀತಿಯಾಗಿ ಮಾಡಿದ್ದಾಳೆಂಬುದಾಗಿ ಅರ್ಥ ಮಾಡಿಕೊಂಡಿದ್ದರೆ ಆಕೆಯನ್ನ ಸಾಯಿಸಬಹುದು. Some of you know in history in Europe during Hitler's reign in Germany. ಅನೇಕ ಈ ಒಂದು ಚರಿತ್ರೆಯಲ್ಲಿ ಹಿಟ್ಲರ್ನ ಒಂದು ರಾಜ್ಯದಲ್ಲಿ the Jews were killed by lakhs. It's called the Holocaust. ಯಹೂದ್ಯರನ್ನು ಅವರು ಲಕ್ಷಾಂತರ ಜನರನ್ನ ಆತನು ಕೊಂದು ಹಾಕುವುದನ್ನ ನಾವು ನೋಡುತ್ತೇವೆ. ಅದನ್ನು ಹಾಲೋಕಾಸ್ಟ್ ಎಂಬುದಾಗಿ ಕರೀತಾರೆ. But in Germany and the surrounding countries were true believers Christians, they protected the Jews in their homes and they had to pay a big price for their actions. ಆದರೆ ಕೆಲವು ವಿಶ್ವಾಸಿಗಳು ಜರ್ಮನಿ ಮತ್ತು ಇನ್ನು ಅನೇಕ ಸ್ಥಳಗಳಲ್ಲಿ ಇರುವಂತಹ ವಿಶ್ವಾಸಿಗಳು ಅವರು ಯಹೂದ್ಯರನ್ನ ಅವರು ಸಂರಕ್ಷಿಸಿ ಕಾಪಾಡುವುದಕ್ಕೆ ಮುಂದಾಗಿ ದೊಡ್ಡ ಬೆಲೆಯನ್ನು ಅವರು ತೆತ್ತಬೇಕಾಗಿತ್ತು. There is one lady especially well known in Christian circle. Her name is Corrie ten Boom. ಕೋರಿ ಟೆನ್ ಬೂಮ್ ಎಂಬುದಾಗಿರುವಂತಹ ಒಬ್ಬ ಸಹೋದರಿ ಈ ರೀತಿಯಾಗಿ ಮಾಡಿದಕ್ಕೆ ಆಕೆ ಬಹಳ ಪ್ರಸಿದ್ಧಿಯಾಗಿದ್ದಂತ ನಂಬಿಕೆ ವಿಶ್ವಾಸಿ ಆಗಿದ್ದಾಳೆ. You can see her story in YouTube. ಆಕೆ ಒಂದು ಕಥೆಯನ್ನ ಯೂಟ್ಯೂಬ್ ನಲ್ಲಿ ನೀವು ನೋಡಬಹುದಾಗಿದೆ. How she suffered shame and pain in protecting the Jews. ಯಹೂದ್ಯರನ್ನ ಸಂರಕ್ಷಿಸುವುದಕ್ಕೆ ಯಾವ ರೀತಿಯಾಗಿ ಆಕೆ ನೋವನ್ನ ಹಿಂಸೆಯನ್ನ ತಾಳಬೇಕಾಗಿತ್ತು ಎಂಬುದಾಗಿ. The reason they did that, not only she, many Christians did that because they believed in God's word and took risk in life. ಅವರು ಈಕೆ ಮತ್ತು ಇನ್ನು ಅನೇಕರು ಈ ರೀತಿಯಾಗಿ ಯಹೂದ್ಯರನ್ನ ಸಂರಕ್ಷಿಸುವುದಕ್ಕೆ ಕಾರಣವೇನೆಂದರೆ ಅವರು ದೇವರ ವಾಕ್ಯವನ್ನ ನಂಬಿ ಅವರು ಆ ಒಂದು ತಮ್ಮ ಜೀವನದಲ್ಲಿ ಆ ಒಂದು ಅಪಾಯವನ್ನ ಪಡೆಯೋದಕ್ಕೂ ಸಹ ಅವರು ಸಿದ್ಧರಾಗಿದ್ದಾರೆ. Look at Romans 16:3 and 4 about a couple who took risk. ರೋಮಾಪುರದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ 3 ಮತ್ತು 4ನೇ ವಚನದಲ್ಲಿ ನಾವು ಒಂದು ದಂಪತಿಗಳು. Please read Romans 16:3 and 4. ರೋಮಾಪುರದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ verses 3 and 4. 3 ಮತ್ತು 4ನೇ ವಚನ. ಕ್ರಿಸ್ತ ಯೇಸುವಿನ ಸೇವೆಯಲ್ಲಿ ನನ್ನ ಜೊತೆ ಕೆಲಸದವರಾದ ಕ್ರಿಸ್ಗಳಿಗೂ ಅಕ್ವಿಲನಿಗೂ ನನ್ನ ವಂದನೆಯನ್ನ ಹೇಳಿರಿ. ಅವರು ನನ್ನ ಪ್ರಾಣದ ಸಂರಕ್ಷಣೆಗಾಗಿ ತಮ್ಮ ಪ್ರಾಣಗಳನ್ನ ಅಪಾಯಕ್ಕೆ ಗುರಿ ಮಾಡಿದರು. ನಾನು ಮಾತ್ರ ಅಲ್ಲ, ಅನ್ಯ ಜನರ ಸಭೆಗಳವರು ಅವರ ಉಪಕಾರವನ್ನ ಸ್ಮರಿಸುತ್ತಾರೆ. Think about this couple. They laid their neck. They risked their neck. In other words, they could have been killed, knowing that they were protecting Paul. ಪೌಲನ ಸಂರಕ್ಷಿಸುವುದರಲ್ಲಿ ಅವರು ತಮ್ಮ ಪ್ರಾಣವನ್ನ ಅವರು ಅಪಾಯಕ್ಕೆ ಗುರಿ ಮಾಡಿದರು ಎಂಬುದಾಗಿ ನಾವು ನೋಡುತ್ತೇವೆ. ಅವರ ಪ್ರಾಣ ಹೋಗಬಹುದಾಗಿತ್ತು. My dear brothers and sisters, examine our own life. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಜೀವಿತಗಳನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. We are often so self-protectors. ನಾವು ಅನೇಕ ಬಾರಿ ನಮ್ಮನ್ನೇ ನಾವು ಸಂರಕ್ಷಿಸುವುದಕ್ಕೆ ನಾವು ಮುಂದಾಗುತ್ತೇವೆ. We are hesitant to take risk for the cause of Christ. ಕ್ರಿಸ್ತನ ನಿಮಿತ್ತವಾಗಿ ನಾವು ಅಪಾಯಕ್ಕೆ ನಾವು ಒಳಗಾಗಿ ಮಾಡಿಕೊಳ್ಳುವುದಿಲ್ಲ. Not only that, we don't take risk, we many times discourage those who take risk. ನಾವು ಅಪಾಯಕ್ಕೆ ನಾವು ನಮ್ಮನ್ನೇ ನಾವು ಒಳಗಾಗ ಮಾಡುವುದಿಲ್ಲ, ಆದರೆ ಅನೇಕರು ಆ ರೀತಿಯಾಗಿ ಮುಂದಾಗುವುದಾದ್ರೆ ಅವರನ್ನು ಸಹ ನಾವು ನಿರುತ್ಸಾಹ ಮಾಡುವಂತರಾಗಿದ್ದೇವೆ. Compare the comfort believers of today to the early century believers who risked their life for their fellow believers.
ನಮ್ಮ ಒಂದು ಸ್ಥಳ, ನಮ್ಮ ಒಂದು ಸಮಯದಲ್ಲಿ ವಿಶ್ವಾಸಿಗಳಿಗಿರುವಂತ ಒಂದು ಅವಕಾಶಗಳು, ಅನುಕೂಲಗಳನ್ನ ನಾವು ಆದಿ ಸಭೆಯ ವಿಶ್ವಾಸಿಗಳ ಅನುಕೂಲ ಮತ್ತು ಅವರು ತೆಗೆದುಕೊಂಡಂತ ಅಪಾಯಗಳನ್ನ ನಾವು ನೋಡುವುದಾದ್ರೆ ಎಂತ ಒಂದು ವ್ಯತ್ಯಾಸವಾಗಿರುತ್ತದೆ. God wants us to take risk when situation call for it, if it is in God's will. ದೇವರ ಚಿತ್ತದಲ್ಲಿ ನಾವು ಇರುವುದಾದ್ರೆ ಆತನ ನಿಮಿತ್ತವಾಗಿ ನಾವು ಅಪಾಯಕ್ಕೆ ನಾವು ಗುರಿಯಾಗುವುದು ಆತನ ಚಿತ್ತವಾಗಿರುತ್ತದೆ. God will definitely reward you when you do that. ಆ ರೀತಿಯಾಗಿ ನಾವು ಮಾಡುವುದಾದ್ರೆ ದೇವರು ಆತನು ನಮಗೆ ಒಂದು ಪ್ರತಿಫಲವನ್ನ ಕೊಡ್ತಾನೆ. Coming back to Rahab's case, ರಾಹಾಬಳ ಒಂದು ವಿಷಯದಲ್ಲಿ ನಾವು ಬಂದಾದ್ರೆ, some say it was a cultural matter. He was born and raised with depraved Canaanites. ಇದು ಒಂದು ಸಾಂಸ್ಕೃತಿಕವಾದಂತ ಒಂದು ವಿಷಯ ಎಂಬುದಾಗಿ ತಿಳಿಸ್ತಾರೆ. ಅಂದ್ರೆ ಆಕೆಯ ಒಂದು ಆ ರೀತಿಯಾದಂತ ಒಂದು ಸಂಸ್ಕೃತಿಯಲ್ಲಿ, ಕೆಟ್ಟದಾದಂತ ಒಂದು ಕಾನಾನ್ ದೇಶದ ಸಂಸ್ಕೃತಿಯಲ್ಲಿ ಬೆಳೆದು ಬಂದವಳು ಎಂಬುದಾಗಿ ಹೇಳ್ತಾರೆ. Lying was so common, especially for a prostitute. ಒಂದು ಸುಳ್ಳು ಹೇಳುವಂತದ್ದು ಬಹಳ ಸಾಮಾನ್ಯ, ವಿಶೇಷವಾಗಿ ಅದರಲ್ಲಿಯೂ ಸಹ ವಿಚಾರಣೆಯಾದಂತ ಈಕೆ ಹೇಳುವುದರಲ್ಲಿ ಯಾವ ಒಂದು ದೊಡ್ಡ ವಿಷಯವೂ ಇಲ್ಲ. She might have not seen any evil in it. ಅದರಲ್ಲಿ ಯಾವ ಒಂದು ದುಷ್ಟತನವನ್ನ ಆಕೆ ಅದರಲ್ಲಿ ನೋಡದೇ ಇರಬಹುದು. Further, we could say that if she told the truth, the spies could have been killed. ಆಕೆ ಸತ್ಯವನ್ನೇನಾದ್ರೂ ಹೇಳಿದರೆ ಆಕೆಯನ್ನ ಅವರು ಸಾಯಿಸಿರಬಹುದಾಗಿತ್ತು. No, the spies could have been killed if she told the truth. ಆಕೆ ಸತ್ಯವನ್ನ ಏನಾದ್ರೂ ಹೇಳಿದರೆ ಆ ಇಬ್ಬರು ಗೂಢಾಚಾರರನ್ನ ಅವರು ಕೊಂದು ಹಾಕುತ್ತಿದ್ದರೇನೋ. So she was doing that to protect them, we can say. ಅವರನ್ನ ಸಂರಕ್ಷಿಸುವುದಕ್ಕೋಸ್ಕರ ಈಕೆ ಈ ಒಂದು ಸುಳ್ಳನ್ನ ಹೇಳಿದಳು ಎಂಬುದಾಗಿ ನಾವು ಎನಿಸಬಹುದು. Now we know that we also live in a culture where lying is common in Indian culture. ನಮ್ಮ ಒಂದು ಸಂಸ್ಕೃತಿಯಲ್ಲಿ, ಭಾರತ ದೇಶದಲ್ಲಿ ಸಂಸ್ಕೃತಿಯಲ್ಲಿ ಒಂದು ಸುಳ್ಳು ಹೇಳುವುದು ಸಹ ಬಹಳ ಒಂದು ಸಾಮಾನ್ಯವಾಗಿ ನಾವು ನೋಡುತ್ತೇವೆ. When unbelievers outside people who are idol worshippers do that is one thing. When believers tell a lie, have a habit of lying, that's a different thing. ಈ ಒಂದು ಅವಿಶ್ವಾಸಿಗಳು ವಿಗ್ರಹಗಳನ್ನ ಆರಾಧಿಸುವಂತವರು ಅವರು ಸುಳ್ಳು ಹೇಳುವುದಾದ್ರೆ ಅದು ಒಂದು ರೀತಿಯಾಗಿರುತ್ತೆ. ಆದ್ರೆ ವಿಶ್ವಾಸಿಗಳೇ ಸುಳ್ಳು ಹೇಳುವುದಾದ್ರೆ ಅದು ಯಾವ ರೀತಿಯಾಗಿರುತ್ತದೆ? Now to tell that she told a lie to protect the spies, there's a major problem with that. ಆಕೆ ಈ ಒಂದು ಗೂಢಾಚಾರರನ್ನ ಸಂರಕ್ಷಿಸುವುದಕ್ಕೋಸ್ಕರ ಸುಳ್ಳು ಹೇಳಿದಳು ಎಂಬುದಾಗಿ ಹೇಳುವುದಾದ್ರೆ ಒಂದು ದೊಡ್ಡ ಸಮಸ್ಯೆ ಅಲ್ಲಿದೆ. That argument is not very convincing. ಆ ಒಂದು ಈ ರೀತಿಯಾಗಿ ಹೇಳುವುದಾದ್ರೆ ಅದು ಯಾರನ್ನು ಸಹ ಅದು ಸಮಾಧಾನ ಪಡಿಸುವುದಕ್ಕೆ ಸಾಧ್ಯವಿಲ್ಲ. To say that if Rahab told the truth, the spies would have been killed. ಆಕೆ ಒಂದು ಏನಾದ್ರೂ ನಿಜವನ್ನ ಹೇಳಿದರೆ ಆ ಇಬ್ಬರು ಗೂಢಾಚಾರರನ್ನ ಅವರು ಕೊಂದು ಹಾಕುತ್ತಿದ್ದರು. So that is questioning God's capacity to protect them in some other way. ಬೇರೆ ಯಾವುದಾದರೂ ರೀತಿಯಲ್ಲಿ ದೇವರು ಅವರನ್ನ ಸಂರಕ್ಷಿಸಲಿಕ್ಕೆ ಸಾಧ್ಯವಿಲ್ಲವೋ ಎಂಬುದಾಗಿ ಅದು ದೇವರನ್ನ ಪ್ರಶ್ನೆ ಮಾಡುವಂತ ಒಂದು ಪ್ರಶ್ನೆ ಆಗಿರುತ್ತದೆ. Bible says lying, God hates lying. ದೇವರ ವಾಕ್ಯವು ಸ್ಪಷ್ಟವಾಗಿ ತಿಳಿಸುತ್ತದೆ ಒಂದು ದೇವರು ಆತನು ಸುಳ್ಳು ಹೇಳುವುದನ್ನ ಹಾಗೆ ಮಾಡುತ್ತಾನೆ ಅಂತ. No matter what the situation, we should not lie. ಎಂತ ಒಂದು ಸ್ಥಿತಿಗತಿ ಆಗಿದ್ದರೂ ಸಹ ನಾವು ಸುಳ್ಳು ಹೇಳಬಾರದು. In Titus 1:13, we read about the Cretans. They were liars, but the believers in Crete were told to rebuke such people who tell lies. ತೀತನಿಗೆ ಬರೆದ ಪತ್ರಿಕೆ 1:13 ಆ ಒಂದು ಕ್ರೇತರು ಅವರು ಯಾವಾಗಲೂ ಅವರು ಸುಳ್ಳು ಹೇಳುವಂತವರೇ ಆಗಿರುತ್ತಾರೆ ಎಂಬುದಾಗಿ ಅಲ್ಲಿ ತಿಳಿಸುತ್ತಾರೆ. ಆ ರೀತಿಯಾಗಿ ಇರಬಾರದು ಎಂಬುದಾಗಿ ಖಂಡಿಸುವಂತದನ್ನ ನಾವು ನೋಡುತ್ತೇವೆ. So we cannot justify lying for any purpose. ಯಾವ ಒಂದು ಕಾರಣಕ್ಕೂ ಈ ಒಂದು ಸುಳ್ಳನ್ನ ನಾವು ಸರಿ ಎಂಬುದಾಗಿ ಹೇಳೋದಕ್ಕೆ ಸಾಧ್ಯವಿಲ್ಲ. The lie of Rahab is recorded but not approved by the word of God. ರಾಹಾಬಳ ಒಂದು ಸುಳ್ಳು ದೇವರ ವಾಕ್ಯದಲ್ಲಿ ತಿಳಿಸಲ್ಪಡುತ್ತದೆ, ಆದರೆ ಅದನ್ನ ದೇವರು ಅದನ್ನ ಸಾಬೀತುಪಡಿಸುವುದಿಲ್ಲ, ಅದು ಸರಿ ಎಂಬುದಾಗಿ ಹೇಳುವುದಿಲ್ಲ. What Bible approves is her faith. ದೇವರ ವಾಕ್ಯವು ಆ ಒಂದು ನಂಬಿಕೆಯನ್ನ ದೃಢಪಡಿಸುತ್ತದೆ ಅಷ್ಟೇ.
not her falsehood. ಆಕೆಯ ಒಂದು ಸುಳ್ಳನ್ನ ಅದು ಸರಿ ಎಂಬುದಾಗಿ ಹೇಳುವುದಿಲ್ಲ. So Bible never Recording in approves progress. lying. ದೇವರ ವಾಕ್ಯವು ಈ ಒಂದು ಸುಳ್ಳನ್ನ ಸರಿ ಎಂಬುದಾಗಿ ಎಂದಿಗೂ ಹೇಳುವುದಿಲ್ಲ. You cannot justify lie at any cost. ಈ ಒಂದು ಸುಳ್ಳು ಸರಿ ಎಂಬುದಾಗಿ ಯಾವ ರೀತಿಯಾಗಿಯೂ ಸಹ ನಾವು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. The Bible approved her faith. ದೇವರ ವಾಕ್ಯವು ಆಕೆಯ ಒಂದು ನಂಬಿಕೆಯನ್ನ ಅದು ದೃಢಪಡಿಸುತ್ತದೆ. That faith was demonstrated by her works. ಆ ಒಂದು ನಂಬಿಕೆಯು ಆಕೆ ಮಾಡಿದಂತ ಕಾರ್ಯದಿಂದ ಕ್ರಿಯೆಯಿಂದ ಅದು ಸಾಬೀತುಪಡಿಸುತ್ತಾಳೆ. Let's read verse 8 to 11. 8ರಿಂದ 11 ನಾವು ಓದಿಕೊಡೋಣ. ಆ ಮನುಷ್ಯರಿಬ್ಬರು ಮಲಗಿಕೊಳ್ಳುವ ಮೊದಲು ಆಕೆಯು ಮಾಳಿಗೆ ಹತ್ತಿ ಅವರ ಬಳಿಗೆ ಬಂದು ಹೇಳಿದ್ದೇನೆಂದರೆ, ಯೆಹೋವನು ಈ ದೇಶವನ್ನ ನಿಮಗೆ ಕೊಟ್ಟಿರುವುದನ್ನು ಬಲ್ಲೆನು. ನಿಮ್ಮ ನಿಮಿತ್ತ ನಮಗೆ ಮಹಾಭೀತಿ ಉಂಟಾಗಿದೆ. ದೇಶದ ನಿವಾಸಿಗಳೆಲ್ಲರೂ ಕಂಗೆಟ್ಟಿ ಹೋಗಿದ್ದಾರೆ. ನೀವು ಐಗುಪ್ತದಿಂದ ಹೊರಟು ಬಂದ ಮೇಲೆ ಯೆಹೋವನು ನಿಮ್ಮ ಮುಂದೆ ಕೆಂಪು ಸಮುದ್ರವನ್ನ ಬತ್ತಿಸಿ ಬಿಟ್ಟಿದ್ದನ್ನು, ನೀವು ಯೋರ್ದನಿನ ಆಚೆಯಲ್ಲಿ ಸಿಹೋನ್ ಓಗ್ ಎಂಬ ಅಮೋರಿಯರ ಅರಸರಿಬ್ಬರನ್ನು ನಿರ್ಮೂಲ ಮಾಡಿದ್ದನ್ನು ಕೇಳಿ ನಮ್ಮ ಎದೆಯೊಡೆದು ಹೋಯಿತು. ನಿಮ್ಮನ್ನು ಎದುರಿಸುವ ಧೈರ್ಯವು ಒಬ್ಬನಲ್ಲಿಯೂ ಇಲ್ಲ. ನಿಮ್ಮ ದೇವರಾದ ಯೆಹೋವನೊಬ್ಬನೇ ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ದೇವರು. Once the messengers of the king departed, Rahab went to the roof and had a talk in the darkness with the spies. ಈ ಒಂದು ಅರಸನ ಕಡೆಯಿಂದ ಬಂದಂತವರು ಹೋದ ನಂತರ ಕತ್ತಲಲ್ಲಿ ಈ ಒಂದು ಗೂಢಾಚಾರರೊಟ್ಟಿಗೆ ದೇವರ ಕುರಿತಾಗಿ ಈಕೆ ಮಾತನಾಡುವುದನ್ನ ನೋಡುತ್ತೇವೆ. Her declaration of faith is amazing. ಆಕೆಯ ನಂಬಿಕೆಯ ಒಂದು ಹೇಳುವಿಕೆ ಅದು ಬಹಳ ಆಶ್ಚರ್ಯವನ್ನು ಉಂಟು ಮಾಡುತ್ತದೆ. In verse 9, she makes a statement, I know. ನಾನು ಬಲ್ಲೆನು ಎಂಬುದಾಗಿ ಆಕೆ ತಿಳಿಸುತ್ತಾಳೆ 9ನೇ ವಚನದಲ್ಲಿ. Is it similar to Apostle Paul's statement in 2 Timothy 1:12, I know whom I have believed? 2 ತಿಮೋಥಿ 1:12 ಪೌಲನು ಹೇಳುವ ಪ್ರಕಾರ, ನಾನು ಯಾರನ್ನ ನಂಬಿದ್ದೇನೋ ನಾನು ಬಲ್ಲೆನು ಎಂಬುದಾಗಿ ಆತನು ತಿಳಿಸುತ್ತಾನೆ. Secondly, she says that the Lord has given you the land. ಎರಡನೆಯದಾಗಿ ಆಕೆ ಹೇಳುವುದೇನೆಂದ್ರೆ, ಯೆಹೋವನು ನಿಮಗೆ ಈ ಒಂದು ದೇಶವನ್ನ ಕೊಟ್ಟಿದ್ದಾನೆ ಎಂಬುದಾಗಿ ನಾನು ಬಲ್ಲೆನು ಎಂಬುದಾಗಿ ಹೇಳುತ್ತಾಳೆ. Of course, the Israelites have not crossed Jordan yet. They have not reached the land, but in her mind, it is as if they have conquered it. ಇನ್ನು ಅವರು ಯೋರ್ದನ್ ಹೊಳೆಯನ್ನ ದಾಟಿ ದೇಶವನ್ನ ಸ್ವಾಧೀನಪಡಿಸಿಕೊಂಡಿಲ್ಲ. ಆದರೆ ಆಕೆ ಹೇಳುವುದೇನೆಂದ್ರೆ, ಈಗಾಗಲೇ ಅವರ ಕೈಯಲ್ಲಿ ದೇವರು ಅದನ್ನ ಕೊಟ್ಟು ಬಿಟ್ಟಿದ್ದಾನೆ ಎಂಬುದಾಗಿ. We read here that as soon as she heard it, she believed. As soon as she heard it, she believed. I cannot hear you. As soon as she heard it, she believed. Hello. Can you hear me now? Yes, Akal, I can hear you now. As soon as she heard about the God of Israel, she believed him. ಯೆಹೋವನನ್ನ ಅಥವಾ ಇಸ್ರೇಲ್ ದೇವರನ್ನ ಆಕೆ ಕೇಳಿದ ನಂತರ, ಆತನ ಕುರಿತಾಗಿ ಕೇಳಿದ ನಂತರ ಆಕೆ ನಂಬಿದಳು ಎಂಬುದಾಗಿ ನೋಡುತ್ತೇವೆ. In Acts 2, we read, as soon as Peter finished preaching, many of the Jews, about 3,000 men who heard, they believed. ಅನೇಕರು ಅಥವಾ 3,000 ಜನರು ಪೇತ್ರನ ಒಂದು ಸ್ವಾರ್ಥೆಯನ್ನ ಕೇಳಿದ ನಂತರ ಅವರೆಲ್ಲರೂ ನಂಬಿದರು ಎಂಬುದಾಗಿ ನಾವು ನೋಡುತ್ತೇವೆ. The Philippian jailer, when he heard the way of salvation, he believed immediately. ಯಾವ ರೀತಿಯಾಗಿ ಫಿಲಿಪ್ಪಿ ಒಂದು ಅಧಿಕಾರಿಯು ಆತನು ಸುವಾರ್ತೆಯನ್ನ ಕೇಳಿದ ನಂತರ ನಂಬುವುದನ್ನು ನಾವು ನೋಡುತ್ತೇವೆ. The Ethiopian eunuch on the way in the chariot itself, when he heard about the Lord, immediately he believed and was baptized. ಯಾವ ರೀತಿಯಾಗಿ ಒಬ್ಬ ಎಥಿಯೋಪಿಯ ಕಂಚುಕಿಯು ಆತನು ಆ ಒಂದು ರಥದಲ್ಲಿ ಸುವಾರ್ತೆಯನ್ನ ಕೇಳಿದ ನಂತರ ನಂಬಿ ದೀಕ್ಷಾಸ್ನಾನಕ್ಕೆ ವಿಧೇಯನಾಗುವುದನ್ನು ನೋಡುತ್ತೇವೆ. In the Cornelius house, as soon as these Gentiles heard the gospel, they immediately believed. ಆ ಒಂದು ಕೊರ್ನೇಲಿಯನ ಮನೆಯಲ್ಲಿ ಆ ಒಂದು ಅನ್ಯ ಜನರು ಅವರು ಈ ಸ್ವಾರ್ಥೆಯನ್ನು ಕೇಳಿದ ನಂತರವೇ ಅವರು ವಿಶ್ವಾಸಕ್ಕೆ ನಂಬಿಕೆಗೆ ಬಂದರು. Many such cases we see in the word of God and in some in our experience. ದೇವರ ವಾಕ್ಯದಲ್ಲಿಯೂ ನಮ್ಮ ಒಂದು ಅನುಭವದಲ್ಲಿಯೂ ನಾವು ಅದನ್ನ ಈ ರೀತಿಯಾಗಿ ನಾವು ನೋಡುತ್ತೇವೆ. But then we also I see many people, they hear it again and again, so many times,
but there is no response from their heart. ಆದರೆ ನಾನು ನೋಡಿದ್ದೇನೆ ಅನೇಕ ಬಾರಿ ಸುವಾರ್ತೆಯನ್ನ ಅವರು ಕೇಳುತ್ತಲೇ ಇರುತ್ತಾರೆ, ಆದ್ರೆ ಯಾವ ಒಂದು ಪ್ರತಿಕ್ರಿಯೆ ಅವರಿಂದ ಬರುವುದಿಲ್ಲ. In her understanding, the land is already given to the children of Israel. ಆಕೆ ಒಂದು ಅರ್ಥೈಸುವಿಕೆಯಲ್ಲಿ ಇಸ್ರೇಲ್ ಜನರಿಗೆ ಈಗಾಗಲೇ ಆ ಒಂದು ದೇಶವನ್ನ ಯೆಹೋವನು ಕೊಟ್ಟು ಬಿಟ್ಟಿದ್ದಾನೆ. The children of Israel, the earlier generation, did not believe that God can do that. ಆ ಇಂದಿನ ಒಂದು ಸಂತತಿಯು, ಆ ಇಸ್ರೇಲ್ ಸಂತತಿಯು ಅದು ದೇವರು ಈ ರೀತಿಯಾಗಿ ಅವರಿಗೆ ಮಾಡೋದಕ್ಕೆ ಶಕ್ತನಾಗಿದ್ದಾನೆ ಎಂಬುದಾಗಿ ಅವರ ಅಪನಂಬಿಕೆ ಸ್ಥಿತಿಯಲ್ಲಿದ್ದರು. So the first thing is about her faith in the God of Israel, who is all powerful. ಮೊದಲನೇದಾಗಿ ಆಕೆಯ ಒಂದು ಸಂಪೂರ್ಣವಾದಂತ ನಂಬಿಕೆ ಸರ್ವಶಕ್ತನಾದಂತ ಯೆಹೋವನ ಮೇಲೆ. Secondly, she revealed to the spies that the inhabitants of Jericho and all of Canaan were demoralized. They are melting, their courage has failed. ಅದೇ ಮೂರನೇದಾಗಿ ನಾವು ನೋಡುತ್ತೇವೆ. ಅದೇ ರೀತಿಯಾಗಿ ಆಕೆ ಅರ್ಥ ಮಾಡಿಕೊಂಡಿದ್ದೇನೆಂದ್ರೆ ಯೆರಿಕೋ ಪಟ್ಟಣದವರು ಅಂದ್ರೆ ಕಾನಾನ್ ದೇಶದವರೆಲ್ಲರೂ ಸಹ ಅವರು ತಮ್ಮ ಒಂದು ಅನೈತಿಕತೆಯಲ್ಲಿ ಇದ್ದ ಕಾರಣದಿಂದ ಅವರಿಗೆ ಮಹಾಭೀತಿ ಉಂಟಾಗಿ ನಿರುತ್ಸಾಹಕ್ಕೆ ಒಳಗಾಗಿದ್ದಾರೆ. No, when they heard about what God has done to the children of Israel in delivering them from Egypt, they became demoralized. ಯಾವ ರೀತಿಯಾಗಿ ದೇವರು ಇಸ್ರೇಲ್ ಜನರನ್ನ ಐಗುಪ್ತ ದೇಶದಿಂದ ಬಿಡುಗಡೆ ಮಾಡಿ ಅವರನ್ನ ರಕ್ಷಿಸಿದ್ದಾನೆ, ನಡೆಸಿದ್ದಾನೆ ಎಂಬುದಾಗಿ ಕೇಳಿ ಅವರಿಗೆ ಮಹಾಭೀತಿ ಉಂಟಾಗಿದೆ. Now this is exactly what God told them way back. ಇದನ್ನೇ ದೇವರು ಈಗಾಗಲೇ ಹಿಂದೆ ಆತನು ಮುಂಚೆ ತಿಳಿಸಿದ್ದಾನೆ. Look at Exodus chapter 23 verse 27. ವಿಮೋಚನಾ ಕಾಂಡ 23ನೇ ಅಧ್ಯಾಯ 27ನೇ ವಚನವನ್ನು ನಾವು ನೋಡುವುದಾದರೆ 23:27. 23:27. ನೀವು ಹೋಗುವ ಎಲ್ಲಾ ಕಡೆಯಲ್ಲಿಯೂ ನಾನಾ ಜನಗಳ ಮನಸ್ಸಿನಲ್ಲಿ ಹೆದರಿಕೆಯನ್ನ ಹುಟ್ಟಿಸಿ ಕಳವಳವನ್ನ ಉಂಟು ಮಾಡಿ ನಿಮ್ಮನ್ನ ವಿರೋಧಿಸುವವರನ್ನ ಓಡಿ ಹೋಗುವಂತೆ ಮಾಡುವೆನು. This is God's word. If only the Israelites believed it. ಇಸ್ರೇಲರು ಅವರು ನಂಬಿದ್ದರೆ ಇದು ದೇವರ ವಾಕ್ಯ ಎಂಬುದಾಗಿ ಅವರು ನಂಬಿದ್ದರೆ ಸಾಕಾಗಿತ್ತು. One more verse we can see, Deuteronomy 2:25. ಆ ಧರ್ಮೋಪದೇಶ ಕಾಂಡ 2ನೇ ಅಧ್ಯಾಯ 25ನೇ ವಚನವನ್ನ ಸಹ ನಾವು ನೋಡೋಣ. Deuteronomy 2:25. ಧರ್ಮೋಪದೇಶ ಕಾಂಡ ಪುಸ್ತಕ 2:25. ಲೋಕದಲ್ಲಿರುವ ಎಲ್ಲಾ ಜನಗಳಿಗೂ ನಿಮ್ಮಿಂದ ದಿಗಿಲು ಹೆದರಿಕೆಯೂ ಉಂಟಾಗುವಂತೆ ಇಂದಿನಿಂದ ಮಾಡುತ್ತೇನೆ. ಅವರು ನಿಮ್ಮ ಸುದ್ದಿಯನ್ನು ಕೇಳಿದ ಮಾತ್ರಕ್ಕೆ ಗಡಗಡೆ ನಡುಗಿ ಸಂಕಟ ಪಡುವರು ಎಂದು ಹೇಳಿದರು. So when she explained about the news of Israel, what God has done for Israel, the Canaanites were disheartened. This was like music to the ears of the spies. ಈ ಒಂದು ವಿಷಯವನ್ನ ದೇವರು ಅವರ ಇಸ್ರೇಲರಿಗೆ ಮಾಡಿದಂತ ವಿಷಯವನ್ನ ಕೇಳಿದಾಗ ಅವರ ಒಂದು ಹೃದಯವು ಅದು ಮಹಾಭೀತಿಯಿಂದ ಗಡಗಡನೆ ಅವರು ನಡುಗುವಂತ ಒಂದು ಸ್ಥಿತಿಗೆ ಅವರು ಬಂದಾಗ ಈ ಗುಡಾಚಾರರಿಗೆ ಅದು ಒಳ್ಳೆಯದಾಗಿ ಈ ಒಂದು ಸ್ಥಿತಿ ಅವರಿಗೆ ಅನಿಸಿತು. Because why the terror for Canaanites? ಯಾಕೆ ಕಾನಾನ್ಯರಿಗೆ ಇದು ಭಯಭೀತಿಯನ್ನು ಉಂಟು ಮಾಡಬೇಕಾಗಿತ್ತು? Because they understood the power of Israel's God who parted the Red Sea and brought these people out and gave victory over king of Sihon and Og. ಯಾವ ರೀತಿಯಾಗಿ ದೇವರು ಇಸ್ರೇಲರನ್ನ ಸಂರಕ್ಷಿಸಿ ಆತನು ಕೆಂಪು ಸಮುದ್ರವನ್ನ ವಿಭಾಗಿಸಿ ಯೋರ್ದನ್ ಆಚೆಯಲ್ಲಿರುವಂತ ಸಿಹೋನ್ ಓಗ್ ಎಂಬ ಅಮೋರಿಯರ ಅರಸರನ್ನ ನಿರ್ಮೂಲ ಮಾಡಿದ್ದನ್ನ ಕೇಳಿ ಅವರಿಗೆ ಈ ರೀತಿಯಾಗಿ ದಿಗಿಲುಂಟಾಯಿತು. Now the same God is closing in at Jericho. The Israelites are very near. They are not looking at Israelites. They heard about the God of Israel. ಅವರು ಈಗ ನಾವು ನೋಡುತ್ತೇವೆ ಇಸ್ರೇಲ್ ಜನರನ್ನ ಅವರು ಅಂದ್ರೆ ಇಸ್ರೇಲ್ ಜನರು ಈಗ ಅವರ ಒಂದು ಪಟ್ಟಣವನ್ನ ಮುತ್ತಿಗೆ ಹಾಕುವುದನ್ನ ನಾವು ನೋಡುವಾಗ ಅವರಿಗೆ ಅರ್ಥವಾಯಿತು ಈ ಒಂದು ಸಂಗತಿ ನಮಗೂ ನಡೆಯುತ್ತದೆ ಎಂಬುದಾಗಿ. The God of Israel is closing in on them. How can they win against this God? ಇಸ್ರೇಲರ ದೇವರು ತಾನೇ ಅವರ ಒಂದು ದೇಶಕ್ಕೆ ಮುತ್ತಿಗೆ ಹಾಕುತ್ತಿದ್ದಾನೆ ಎಂಬುದಾಗಿ ಕೇಳುವಾಗ ಅವರು ಆತನ ವಿರುದ್ಧವಾಗಿ ಹೇಗೆ ಹೋಗುವುದಕ್ಕೆ ಸಾಧ್ಯ? If there's anyone listening to me who was listening to us, who has never put your trust in the Lord Jesus Christ, let me ask you one thing.
Do you know about the God of the Bible, the gospel, God's power and grace and mercy available to you? ನಮ್ಮನ್ನ ಕೇಳುವಂತವರು ಇಲ್ಲಿ ಯಾರಾದರೂ ಇದ್ದು ದೇವರನ್ನ, ದೇವರ ಶಕ್ತಿಯನ್ನ, ಸುವಾರ್ತೆಯನ್ನ ನೀವು ಕೇಳಿರುವಂತವರಾಗಿದ್ದರೆ, if you have still not believed it, do you think you will escape the judgment that is coming? ನೀವು ಅದನ್ನ ಕೇಳಿ ಅದನ್ನ ನಂಬದೇ ಹೋಗುವುದಾದರೆ ನಿಮ್ಮ ಮೇಲೆ ಬರುವುದಕ್ಕೆ ಇರುವಂತ ಮುಂದಿನ ನ್ಯಾಯ ತೀರ್ಪಿನ ವಿಷಯವಾಗಿ ಕೇಳಿ ಅರ್ಥ ಮಾಡಿಕೊಂಡಿದ್ದರೂ ಸಹ ಅದರಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಿಮಗೆ ಸಾಧ್ಯವಾಗುವುದಕ್ಕೆ ಉಂಟೋ ಎಂಬುದಾಗಿ ನೀವು ಅರ್ಥ ಮಾಡಿಕೊಳ್ಳಿರಿ. Just read Romans chapter 2 verse 3. ರೋಮಾಪುರದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 3ನೇ ವಚನವನ್ನು ಓದೋಣ. Romans chapter 2 verse 3. ರೋಮ 2ನೇ ಅಧ್ಯಾಯ 3ನೇ ವಚನ. ಎಲೈ ಮನುಷ್ಯನೇ, ಅಂಥವುಗಳನ್ನ ನಡೆಸುವರಲ್ಲಿ ದೋಷವೆನಿಸಿ ಅವುಗಳನ್ನೇ ಮಾಡುತ್ತಿರುವ ನೀನು ದೇವರ ದಂಡನೆಯ ತೀರ್ಪಿಗೆ ತಪ್ಪಿಸಿಕೊಂಡೇನೆಂದು ಯೋಚಿಸುತ್ತೀಯಾ? You can read the whole of Romans chapter 2 yourself and see about the coming judgment of God. ರೋಮಾಪುರದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯವನ್ನ ನೀವು ಸಂಪೂರ್ಣವಾಗಿ ನೀವೇ ಓದುವುದಾದರೆ ದೇವರ ಒಂದು ದಂಡನೆಯ ನ್ಯಾಯ ತೀರ್ಪಿನ ವಿಷಯವಾಗಿ ಅದು ಮಾತನಾಡುವಂತದ್ದಾಗಿರುತ್ತದೆ. How will you escape if you neglect so great a salvation we read in the book of Hebrews? ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಓದುವ ಪ್ರಕಾರ ಇಂಥ ಶ್ರೇಷ್ಠವಾದಂತ ರಕ್ಷಣೆಯನ್ನ ತಿರಸ್ಕರಿಸುವುದಾದರೆ ಆತನ ಕೋಪದಿಂದ ನಾವು ತಪ್ಪಿಸಿಕೊಳ್ಳುವುದು ಹೇಗೆ ಎಂಬುದಾಗಿ. A day is coming when God is going to settle the account with you of your life. Will your hands be strong that day? ನಿಮ್ಮ ಒಂದು ಜೀವಿತದ ಆ ಒಂದು ಲೆಕ್ಕವನ್ನ ಆತನು ಚಿತ್ತವನ್ನ ಮಾಡುವಂತನಾಗಿರುವಾಗ ನಿಮ್ಮ ಒಂದು ಹಸ್ತವು ಅದು ಬಲವಾಗಿರುತ್ತದೋ ಎಂಬುದಾಗಿ ನೀವು ನೆನೆಸುತ್ತೀರಾ? So as we study the story of Rahab, you can come to God and find mercy and forgiveness and grace in the Lord Jesus Christ. ಈ ಒಂದು ರಾಹಾಬಳ ಕುರಿತಾಗಿ ನಾವು ಅಧ್ಯಯನವನ್ನ ನಾವು ನಡೆಸುತ್ತಿರುವಾಗ ದೇವರಿಂದ ದೊರೆಯುವಂತಹ ಒಂದು ಕೃಪೆ, ಕರುಣೆಯನ್ನ ನಾವು ಕ್ರಿಸ್ತನಲ್ಲಿ ನಾವು ಪಡೆದುಕೊಳ್ಳುವುದಕ್ಕೆ ನಾವು ಮುಂದಾಗುವವರಾಗಿರೋಣ. You can come to the Lord like Rahab or like Ruth in the book of Ruth. ರಾಹಾಬಳ ಹಾಗೆ ಅಥವಾ ರೂತಳ ಪುಸ್ತಕದಲ್ಲಿ ನೋಡುವ ಹಾಗೆ ರೂತಳ ಹಾಗೆ ನಾವು ಮುಂದೆ ಬರಬಹುದಾಗಿದೆ. If God can forgive a prostitute like Rahab, a sinful woman, he can save you also, my dear ones. ನನ್ನ ಪ್ರಿಯರೇ, ಈ ಒಂದು ವ್ಯಭಿಚಾರಿಣಿ ಸುಳ್ಳೆಯಾಗಿರುವಂತ ರಾಹಾಬಳನ ದೇವರು ಆತನು ರಕ್ಷಿಸುವುದಕ್ಕ ಮುಂದಾಗಿದ್ದರೆ ನಿಮ್ಮನ್ನು ಸಹ ರಕ್ಷಿಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ. Then at the end of verse 11, Rahab is declaring her faith in the God of Israel. 11ನೇ ವಚನದ ಕೊನೆಯ ಭಾಗದಲ್ಲಿ ಆಕೆ ಆ ಒಂದು ಇಸ್ರೇಲ್ ದೇವರಾದ ಯೆಹೋವನಲ್ಲಿ ತನ್ನ ನಂಬಿಕೆಯನ್ನ ಆಕೆ ವ್ಯಕ್ತಪಡಿಸುತ್ತಿದ್ದಾಳೆ. She said that your God is a God in heaven and on earth. 11ನೇ ವಚನದಲ್ಲಿ ಹೇಳುತ್ತಾಳೆ, ಯೆಹೋವನೊಬ್ಬನೇ ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ದೇವರು ಎಂಬುದಾಗಿ. What a statement coming from the mouth of none other than a sinful woman. ಒಬ್ಬ ಅನ್ಯ ಅಥವಾ ಒಂದು ರಾಹಾಬಳು ಆಕೆಯ ವಿಚಾರಣೆಯಾದಂತ ಆಕೆಯ ಬಾಯಿಂದ ಇಂಥ ಮಾತನ್ನ ನಾವು ಹೊರಡಿಸುವುದನ್ನ ನಾವು ನೋಡುತ್ತೇವೆ. Israelites have seen God's miracle all the way from Egypt, in the wilderness, at the border, everywhere. She has not seen any of this. ಈ ಒಂದು ಇಸ್ರೇಲರಿಗೆ ಜೊತೆಗೆ ಇದ್ದು ದೇವರು ಆತನು ನಡೆಸಿದಂತ ಎಲ್ಲಾ ಕಾರ್ಯಗಳನ್ನ ಆಕೆ ಐಗುಪ್ತ ದೇಶದಿಂದಲೂ ಸಹ ಇಲ್ಲಿಯವರೆಗೂ ಆಕೆ ಕೇಳಿ ಅವಳು ಇದನ್ನ ಕೇಳಿದ್ದಾಳೆ. She never seen it. ಅದನ್ನ ಆಕೆ ನೋಡಲಿಲ್ಲ. But she only heard it. ಅದನ್ನ ಬರೀ ಆಕೆ ಕೇಳಿದ್ದಾಳಷ್ಟೇ. Romans 10:17 says faith comes by hearing the word of God. ರೋಮಾಪುರದವರಿಗೆ ಬರೆದ ಪತ್ರಿಕೆ 10:17 ನಾವು ನೋಡುತ್ತೇವೆ, ನಂಬಿಕೆಯು ಅದು ಕೇಳುವುದರಿಂದ, ದೇವರ ವಾಕ್ಯವನ್ನ ಕೇಳುವುದರಿಂದಲೇ ಅದು ಬರುವಂತದ್ದಾಗಿದೆ. That is the reason why you and I have to proclaim the gospel. ಆ ಒಂದು ಕಾರಣದಿಂದಲೇ ನಾವು ಸುವಾರ್ತೆಯನ್ನ ನಾವು ಪ್ರಚುರಪಡಿಸುವವರಾಗಿರಬೇಕಾಗಿದೆ. Just look at the contrast. The children of Israel, called out people, God's chosen people, in unbelief, questioning, murmuring and doubting, they couldn't enter. ಇದನ್ನ ನೀವು ಆಲೋಚಿಸ್ರಿ. 38 ವರ್ಷಗಳ ಹಿಂದೆ ಆ ಒಂದು ಇಸ್ರೇಲ್ ಸಂತತಿಯು ದೇವರ ನಡೆಸುವಿಕೆ, ಆ ಒಂದು ಐಗುಪ್ತ ದೇಶದಿಂದ ಬಿಡುಗಡೆಯಾದಂತ ಜನರು ಆ ಒಂದು ಅರಣ್ಯದಲ್ಲಿ ಅವರನ್ನು ನಡೆಸುವಂತ ದೇವರು ಅವರ ಅಪನಂಬಿಕೆ ಸ್ಥಿತಿಯಿಂದ ಅವರಿಗೆ ಏನಾಯಿತು ಎಂಬುದಾಗಿ.
Here we see this Rahab believed, trusting in God's power and mercy. ಇಲ್ಲಿ ಆದರೆ ರಾಹಾಬಳಾದರೂ ದೇವರ ಒಂದು ಕರುಣೆಯನ್ನು, ಕೃಪೆಯನ್ನ ಮತ್ತು ಬಲವನ್ನ ಆಕೆ ಆಧಾರವನ್ನ ಮಾಡಿಕೊಂಡು ನಂಬುತ್ತಾಳೆ. That faith saved her. ಆ ನಂಬಿಕೆಯೇ ಆಕೆಯನ್ನ ರಕ್ಷಿಸಿತು. Now a big question comes here. The third question, third problem in this book, in this chapter. ಇನ್ನೊಂದು ಮೂರನೇ ಒಂದು ಸಮಸ್ಯೆ, ಈ ಒಂದು ಪ್ರಶ್ನೆ ಇಲ್ಲಿ ನಾವು ಕೇಳುವುದಾದರೆ, the first one was, remember, how can a righteous God use such a sinful woman to accomplish his purpose? ದೇವರು ತನ್ನ ಚಿತ್ತವನ್ನ ನೆರವೇರಿಸುವುದಕ್ಕೋಸ್ಕರ ಯಾವ ರೀತಿಯಾಗಿ ಅನೈತಿಕವಾದಂತ ಈ ಸ್ತ್ರೀಯನ್ನ ಉಪಯೋಗಿಸುವುದಕ್ಕೆ ಪರಿಶುದ್ಧನಾದಂತ ದೇವರು, ನೀತಿವಂತನಾದಂತ ದೇವರಿಗೆ ಹೇಗೆ ಸಾಧ್ಯ? Secondly, we saw how can she tell a lie and God can justify it. ಯಾವ ರೀತಿಯಾಗಿ ಆಕೆ ಒಂದು ಸುಳ್ಳನ್ನ ಹೇಳುವುದಾದರೆ ದೇವರು ಅದನ್ನ ಹೇಗೆ ಸರಿ ಎಂಬುದಾಗಿ ಒಪ್ಪಿಕೊಳ್ಳುತ್ತಾನೆ ಎಂಬುದಾಗಿ ಎರಡನೇ ಪ್ರಶ್ನೆಯನ್ನ ನೋಡಿದ್ದೇವೆ. Because God didn't say it is right, but how can God allow that? ದೇವರು ಇದು ಸರಿ ಎಂಬುದಾಗಿ ಆತನು ಹೇಳಲಿಲ್ಲ, ಆದರೆ ಇದನ್ನ ಹೇಗೆ ಅನುಮತಿಸುವುದಕ್ಕೆ ಸಾಧ್ಯ? The third question, a problem for us here is, how could Rahab, in such a remarkable faith, still be a harlot and tell a lie? ಯಾವ ರೀತಿಯಾಗಿ ಇಂಥ ಒಂದು ನಂಬಿಕೆಯನ್ನ ವ್ಯಕ್ತಪಡಿಸಿದಂತ ಈಕೆ ಇನ್ನೂ ಸಹ ಆಕೆ ವ್ಯಭಿಚಾರಿಣಿಯಾಗಿ ಮತ್ತು ಸುಳ್ಳನ್ನ ಹೇಳೋದಕ್ಕೆ ಹೇಗೆ ಸಾಧ್ಯ? Now this may be a problem for many of us. ಅನೇಕರಿಗೆ ಇದು ಸಮಸ್ಯೆಯಾಗಿ ಕಾಣುತ್ತೆ. The answer seems to be like this. ಉತ್ತರ ಈ ರೀತಿಯಾಗಿರುತ್ತದೆ. When she heard about the God of Israel and what he has done for his people, she heard and responded in belief in that God. ಯಾವ ರೀತಿಯಾಗಿ ಇಸ್ರೇಲ್ ಜನರ ಕುರಿತಾಗಿ ದೇವರು ಮಾಡಿದಂತ ಸಂಗತಿಗಳನ್ನ ಕೇಳಿದಾಗ ಆಕೆ ನಂಬಿಕೆಯ ಮುಖಾಂತರ ಅದಕ್ಕೆ ಪ್ರತಿಕ್ರಿಯೆಯನ್ನ ಮಾಡಿರುತ್ತಾಳೆ. That faith saved her. ಆ ನಂಬಿಕೆ ಆಕೆನ ನೀತಿವಂತಳಾಗಿ ಅದು ಮಾಡಿತು ಅಥವಾ ರಕ್ಷಿಸಿತು. But later she responded to the messages regarding God's standard of life and obeyed it. Only later she came to know what is the moral character of the God of Israel and how those who believe in God has to behave. ಆದರೆ ಆ ಒಂದು ರಕ್ಷಣೆ ಬಂದ ನಂತರ ಆಕೆಗೆ ದೇವರು ಎಂತ ಒಂದು ಗುಣಲಕ್ಷಣವನ್ನ ಹೊಂದಿದ್ದಾನೆ ಎಂಬುದಾಗಿರುವಂತ ಆ ಒಂದು ಅರ್ಥೈಸುವಿಕೆಗೆ ಆಕೆ ನಂತರ ಬಂದಳು. ಯಾವ ರೀತಿಯಾಗಿ ಜೀವಿಸಬೇಕು, ಕ್ರೈಸ್ತಿಯ ಜೀವಿತವನ್ನ ಜೀವಿಸಬೇಕು ಎಂಬುದಾಗಿರುವಂತ ಸತ್ಯಾಂಶ. After all, spiritual maturity is gradual, not instantaneous. ಈ ಒಂದು ಆತ್ಮಿಕ ಪರಿಪಕ್ವತೆಯು ಅದು ತಕ್ಷಣವೇ ಅದು ಬರುವುದಿಲ್ಲ, ಅದು ಸಾಧಾರಣವಾಗಿ ಅಥವಾ ಆ ಒಂದು ಸಮಯದಲ್ಲಿ ಅದು ಹಾದು ಹೋಗುತ್ತಾ ನಾವು ಬೆಳೆಯುವಾಗ ಅದು ಬರುವಂತದ್ದಾಗಿರುತ್ತದೆ. You believe you are justified and then you grow in sanctification, in holiness. ನೀವು ನಂಬಿಕೆಯನ್ನ ತೋರ್ಪಡಿಸಿದಾಗ ನೀವು ನೀತಿವಂತರಾಗಿ ದೇವರು ಮಾಡುತ್ತಾನೆ, ಆದರೆ ಆ ಒಂದು ಪರಿಶುದ್ಧತ್ವೆಗೆ ನಡೆಯುವಂತದ್ದು ಪ್ರತಿನಿತ್ಯದ ಕಾರ್ಯವಾಗಿರುತ್ತದೆ. You remember, many of us heard about John Newton, who wrote the song Amazing Grace. ಜಾನ್ ನ್ಯೂಟನ್ ಎಂಬುದಾಗಿ ಅಮೇಜಿಂಗ್ ಗ್ರೇಸ್ ಎಂಬುದಾಗಿರುವಂತ ಹಾಡನ್ನ ಬರೆದಿರುವಂತ ಸಹೋದರರ ಕುರಿತಾಗಿ ನಿಮಗೆ ತಿಳಿದಿದೆ. He was a slave trader, a businessman, taking slaves from Africa to Europe and America. ಆಫ್ರಿಕಾದಿಂದ ಯುರೋಪ್ ಮತ್ತು ಅಮೆರಿಕ ದೇಶಕ್ಕೆ ಈ ಒಂದು ಗುಲಾಮರನ್ನ ಕರೆದುಕೊಂಡು ಹೋಗುವಂತ ಒಬ್ಬ ವ್ಯಾಪಾರಿ ಆಗಿದ್ದನು. Even after he got saved, for some time he continued in that slave trade. ಆತನು ರಕ್ಷಣೆಯನ್ನು ಹೊಂದಿದ ನಂತರವೂ ಸಹ ಆ ರೀತಿಯಾದಂತ ಕೆಲಸವನ್ನು ಆತನು ಮುಂದುವರೆಸಿದನು ಸ್ವಲ್ಪ ಕಾಲದವರೆಗೆ. But it was later he was convinced of that and he left that life and he totally or he completely followed the Lord. ಆದರೆ ಸ್ವಲ್ಪ ಸಮಯದ ನಂತರ ಆತನಿಗೆ ಸತ್ಯವು ಆತನಿಗೆ ಅರ್ಥವಾಗಿ ಆ ಒಂದು ಜೀವಿತವನ್ನ ಆತನು ಸಂಪೂರ್ಣವಾಗಿ ಬಿಟ್ಟು ಕರ್ತನಿಗೋಸ್ಕರ ಜೀವಿಸೋದಕ್ಕೆ ಮುಂದಾದ. So what I want to point out here is, not knowing about all the teachings of the word of God and not doing it is one thing, but knowing and then disobeying is another thing. ದೇವರ ವಾಕ್ಯದ ಸತ್ಯಾಂಶಗಳನ್ನ ಅರಿಯದೆ
ಕ್ರಿಸ್ತಿಯ ಜೀವಿತವನ್ನ ಜೀವಿಸುವುದು ಒಂದು, ಆದರೆ ಅರಿತು ಅದಕ್ಕೆ ಅವಿಧೇಯರಾಗುವಂತದ್ದು ಇನ್ನೊಂದು ದೊಡ್ಡ ತಪ್ಪಾಗಿದೆ. If you are a saved person, you know that you should be baptized. ನೀವು ರಕ್ಷಣೆಯನ್ನ ಹೊಂದಿದ್ದರೆ ನೀವು ದೀಕ್ಷಾ ಸ್ನಾನಕ್ಕೆ ವಿಧೇಯರಾಗಬೇಕೆಂಬುದಾಗಿ ನಿಮಗೆ ಸತ್ಯವಾಗಿ ತಿಳಿದಿದೆ. But many people, they say they are saved, but they don't want to obey. ಅನೇಕರು ಅವರು ನಾನು ರಕ್ಷಣೆ ಹೊಂದಿದ್ದೇನೆ ಎಂಬುದಾಗಿ ತಿಳಿಸುತ್ತಾರೆ, ಆದರೆ ದೀಕ್ಷಾ ಸ್ನಾನಕ್ಕೆ ವಿಧೇಯರಾಗುವುದಕ್ಕೆ ಅವರು ಮುಂದಾಗುತ್ತಿಲ್ಲ. But some new believers, they got saved genuinely, but they didn't know about baptism. ಆದ್ರೆ ಕೆಲವು ನಿಜವಾದಂತ ವಿಶ್ವಾಸಿಗಳು ಅವರು ರಕ್ಷಣೆಗೆ ಹೊಂದಿದ್ದಾರೆ, ಆದರೆ ದೀಕ್ಷಾ ಸ್ನಾನದ ಕುರಿತಾಗಿ ಅವರಿಗೆ ಅರ್ಥವಹಿಸುವಿಕೆ ಆಗಲಿಲ್ಲ. But once we teach it to them, they are more than ready to obey the Lord. ಆದರೆ ಅವರಿಗೆ ಆ ಸತ್ಯಾಂಶವನ್ನ ನಾವು ತಿಳಿಸಿಕೊಟ್ಟ ನಂತರ ಅವರು ಕರ್ತನಿಗೆ ವಿಧೇಯರಾಗುವುದಕ್ಕೋಸ್ಕರ ಅವರು ಮುಂದಾಗುವಂತೆ ಉತ್ಸುಕತೆಯಿಂದ ಬರುತ್ತಾರೆ. Let's read verse 12 and 13. 12-13 ಓದಿಕೊಳ್ಳೋಣ. ಅದೇ ಪೂರ್ವ ಕಾಲದಲ್ಲಿ ಹೋರಿಯರು ಸೇಯಿರಿನಲ್ಲಿ ವಾಸವಾಗಿದ್ದರು. ತರುವಾಯ ಇಸ್ರೇಲರು ತಮಗೆ ಯೆಹೋವನು ಕೊಟ್ಟ ದೇಶವನ್ನ ಹೇಗೆ ಸ್ವಾಧೀನ ಮಾಡಿಕೊಂಡರು. Joshua chapter 2 verse 12 and 13. ಯೆಹೋಶುವ 2:12. ಆದ್ದರಿಂದ ಈಗ ನೀವು ನನಗೆ ನಂಬತಕ್ಕ ಒಂದು ಗುರುತು ಕೊಟ್ಟು ನಾನು ನಿಮಗೆ ದಯೆ ತೋರಿಸುವಂತೆ ನೀವು ನನ್ನ ತಂದೆಯ ಮನೆಯವರಿಗೆ ದಯೆ ತೋರಿಸುವುದಾಗಿಯೂ ನನ್ನ ತಂದೆ ತಾಯಿಗಳನ್ನ ಸಹೋದರ ಸಹೋದರಿಯರನ್ನ ಆಗುವವರೆಲ್ಲರಿಗೂ ನಾಶ ಮಾಡದೆ ಉಳಿಸುವುದಕ್ಕಾಗಿಯೂ ಯೆಹೋವನ ಹೆಸರಲ್ಲಿ ಪ್ರಮಾಣ ಮಾಡಬೇಕೆಂದು ಬೇಡಿಕೊಳ್ಳುತ್ತೇನೆ ಎಂಬುದೇ. Rahab demonstrated her faith not only by protecting the spies, but also showing concern for her family's safety. ಇಲ್ಲಿ ನಾವು ನೋಡುತ್ತೇವೆ, ಆಕೆ ತನ್ನ ಒಂದು ರಕ್ಷಣೆ ಕುರಿತಾಗಿ ಮಾತ್ರವಲ್ಲ, ತನ್ನ ಕುಟುಂಬದ ಕುರಿತಾಗಿ ಆಕೆ ಕಾಳಜಿಯನ್ನು ವಹಿಸುವುದನ್ನು ನಾವು ಇಲ್ಲಿ ಸಹ ನೋಡುತ್ತೇವೆ. It is true that she was concerned about the physical deliverance of her family. ಹೌದು, ಈಕೆ ತನ್ನ ಕುಟುಂಬದ ಒಂದು ದೈಹಿಕವಾದಂತ ಪ್ರಾಣದ ಒಂದು ವಿಷಯವಾಗಿ ಆಕೆ ಕಾಳಜಿಯನ್ನು ವಹಿಸಿದಳು. But I am sure her desire was much more than that. She desired them to be part of God's people serving the true and living God. ಆದ್ರೆ ಆಕೆ ಒಂದು ಆಕಾಂಕ್ಷಿ ಇನ್ನೂ ಹೆಚ್ಚಾಗಿರುವಂತದ್ದಾಗಿದೆ ಎಂಬುದಾಗಿ ನೋಡುತ್ತೇನೆ. ಆಕೆಯೂ ಸಹ ತಾನು ನಂಬಿದರುವಂತಹ ದೇವರ ಒಂದು ಜ್ಞಾನಕ್ಕೆ ತನ್ನ ಕುಟುಂಬದವರು ಸಹ ಬರಬೇಕೆಂಬುದಾಗಿ ಆಕೆ ಶ್ರಮಿಸಿದ್ದಾಳೆ. And she want them all to be part of the people of God. ಮತ್ತು ದೇವ ಜನರೊಟ್ಟಿಗೆ ಅವರು ಸಹ ಸೇರಿಕೊಂಡಿರಬೇಕು ಎಂಬುದಾಗಿ ಆಕೆಯ ಆಶೆಯಾಗಿತ್ತು. Instead of being enslaved to the Canaanites' wild and immoral idolatry, ಕಾನಾನ್ ದೇಶದ ಒಂದು ದುಷ್ಟ ಒಂದು ಅನೈತಿಕತೆಯ ಒಂದು ಜೀವಿತವಾದಲ್ಲಿ ಅವರು ದಾಸರಾಗಿ ಹೋಗುವುದಕ್ಕಿಂತಲೂ ಸಹ they wanted to be part of the people of God. ಆಕೆ ಅವರು ದೇವ ಜನರ ಒಟ್ಟಿಗೆ ಒಟ್ಟಾಗಿರಬೇಕೆಂಬುದಾಗಿ ಆಕೆ ಆಶೆಯಾಗಿತ್ತು. Let me ask many of the believers who are listening to me who came from idol worshipping background. ಆ ಒಂದು ವಿಗ್ರಹಾರಾಧನೆ ಹಿನ್ನೆಲೆಯಿಂದ ಬಂದಿರುವಂತಹ ವಿಶ್ವಾಸಿಗಳಿಗೆ ನಾನು ಪ್ರಶ್ನೆಯನ್ನು ಕೇಳುತ್ತೇನೆ. Do you have such a burden for your unsaved family members? ನಿಮ್ಮ ಒಂದು ವಿಶ್ವಾಸಿ ಕುಟುಂಬಸ್ಥರೊಟ್ಟಿಗೆ ಇರುವಂತ ಜನರಿಗೆ ನಿಮ್ಗೆ ಭಾರ ಈ ರೀತಿಯಾಗಿ ಉಂಟೋ? I know some of you have it. ಕೆಲವರಿಗೆ ನಿಮಗೆ ಇದೆ ಎಂಬುದಾಗಿ ನನಗೆ ತಿಳಿದಿದೆ. But I can also see many who have no concern about their unsaved family members. ಆದರೆ ನನಗೆ ಕೆಲವು ತಿಳಿದಿದ್ದೇನೆ, ಅವ್ರಿಗೆ ಯಾವ ಒಂದು ಆಸಕ್ತಿ ಇಲ್ಲ ಅವರ ಒಂದು ಕುಟುಂಬದವರ ನಂಬಿಕೆಗೆ ಬರಬೇಕು ಎಂಬುದಾಗಿ. And some believers I know, whenever there is a festival in their family of the unbelievers, they go and spend time with them, and they in one sense involved in that rather than longing in their heart to see them not perish but come to salvation. ಅನೇಕರು ವಿಶ್ವಾಸಿಗಳೆಂಬುದಾಗಿ ಎಣಿಸುವಂತವರು ತಮ್ಮ ಕುಟುಂಬದವರಲ್ಲಿ ಅವರು ಒಂದು ವಿಗ್ರಹಾರಾಧನೆಯನ್ನ ಹಬ್ಬಗಳನ್ನ ಅವರು ಮಾಡುವುದಕ್ಕೆ ಹೋಗುವಾಗ ಅದರ ಜೊತೆಗೆ ಅವರು ಸೇರಿಕೊಂಡು ಅವರೊಟ್ಟಿಗೆ ಅವರು ಪಾಲುಗಾರರಾಗಿರುತ್ತಾರೆ. ಅವರ ಮನಸ್ಸಿನಲ್ಲಿ ಅವರು ಇದರಿಂದ ಹೊರಗೆ ಬಂದು ದೇವರನ್ನ ಅರಿತುಕೊಳ್ಳಬೇಕೆಂಬ ಒಂದು ಆಸೆ ಅವರಲ್ಲಿ ಇರುವುದಿಲ್ಲ. On the other hand, I know some believers who do everything, arranging a Bible study in their home, inviting their unsaved believers. They have that burden that they should also come to the truth. ಆದರೆ ಇನ್ನು ಕೆಲವು ವಿಶ್ವಾಸಿಗಳು ಅವರ ಮನೆಗಳಲ್ಲಿ ಅವರು ಸತ್ಯವೇದ ಅಧ್ಯಯನವನ್ನ ತೆಗೆದುಕೊಂಡು ನಾಶವಾಗದೆ ರಕ್ಷಣೆಗೆ ಬರಬೇಕೆಂಬುದಾಗಿ ಅವರು ಎಲ್ಲ ಒಂದು ಶ್ರಮವನ್ನು ಮಾಡುತ್ತಾರೆ.
Here Rahab is pursuing that urgent matter very delicately and very persistently, pressing the spies to make an agreement with her since she has helped them. ಆ ಒಂದು ಈ ರೀತಿಯಾದಂತ ಸಹಾಯ ಮಾಡಿದಕ್ಕೋಸ್ಕರ ಆ ಒಂದು ಮನೆಯವರನ್ನ ಸಂರಕ್ಷಿಸಬೇಕು ಎಂಬುದಾಗಿ ಆಕೆ ಅವರನ್ನ ಮನವೊಲಿಸುವಂತದನ್ನ ಆಕೆ ಕೇಳಿಕೊಳ್ಳುವುದನ್ನ ಮತ್ತು ಒಂದು ಒಡಂಬಡಿಕೆ ಮಾಡಿಕೊಡಬೇಕೆಂಬುದಾಗಿ ನಾವು ನೋಡುತ್ತೇವೆ. Please, she's telling, please swear to me by the Lord that as I have dealt kindly with you, you also will deal kindly with my father's house and give me a sure sign. Verse 12. 12ನೇ ವಚನದಲ್ಲಿ, ಆದ್ದರಿಂದ ಈಗ ನೀವು ನನಗೆ ನಂಬತಕ್ಕ ಒಂದು ಗುರುತು ಕೊಟ್ಟು ನಾನು ನಿಮಗೆ ದಯೆ ತೋರಿಸಿದಂತೆ ನೀವು ನನ್ನ ತಂದೆಯ ಮನೆಯವರಿಗೆ ದಯೆ ತೋರಿಸುವರಾಗಿಯೂ ಎಂಬುದಾಗಿ ಹೇಳುತ್ತಾಳೆ. Salvation is by God's kindness. ದೇವರ ಒಂದು ಕರುಣೆಯಿಂದ ಕೃಪೆಯಿಂದ ಒಂದು ರಕ್ಷಣೆ ದೇವರಿಂದ ಬರುವಂತದ್ದಾಗಿದೆ. Not by any merit in us. ಯಾವ ಒಂದು ಕ್ರಿಯೆಗಳಿಂದ ಅದು ನಮ್ಮ ಒಳ್ಳೆಯ ಕ್ರಿಯೆಗಳಿಂದ ಆದದ್ದು. From what I understand, the word kindness in Hebrew is hesed, H-E-S-E-D. ಹೆಸೆಡ್ ಎಂಬುದಾಗಿರುವಂತ ಇಬ್ರಿಯ ಪದ ಅದು ದೇವರ ಒಂದು ಒಳ್ಳೆಯತನ, ಒಂದು ಕರುಣೆ ಎಂಬುದಾಗಿ ನೋಡುತ್ತೇವೆ. It is used about 250 times in the Old Testament alone. ಹಳೆ ಒಡಂಬಡಿಕೆಯಲ್ಲಿಯೇ 250 ಬಾರಿ ಅದನ್ನು ಉಪಯೋಗಿಸಲ್ಪಟ್ಟಿದೆ. It is explaining about the loyal, steadfast, faithful love of God. ದೇವರ ಒಂದು ನಂಬಿಗಸ್ತಿಕೆ ಮತ್ತು ದೀರ್ಘಶಾಂತ ಇರುವಂತ ಒಂದು ದೇವರ ಪ್ರೀತಿಯ ಕುರಿತಾಗಿ ಮಾತನಾಡುತ್ತೆ. That is what she wanted to come into. ಆ ಒಂದು ಪ್ರೀತಿಯ ಪಾತ್ರರಾಗಬೇಕೆಂಬುದಾಗಿ ಆಕೆ ಮುಂದಾಗಿದ್ದಾಳೆ. Not only for her but for whole household. ಆಕೆ ಮಾತ್ರವಲ್ಲ, ಆಕೆ ಇಡೀ ಕುಟುಂಬದವರು ಬರಬೇಕೆಂಬುದಾಗಿ. Verse 13, as she is telling that you will save alive my father and mother, my brothers and sisters, all who belongs to them, and deliver our lives from death. Verse 13. 13ನೇ ವಚನದಲ್ಲಿ, ನನ್ನ ತಂದೆ ತಾಯಿಗಳನ್ನು ಸಹೋದರ ಸಹೋದರಿಯರನ್ನು ಅವರಿಗಿರುವುದೆಲ್ಲವನ್ನು ನಾಶ ಮಾಡದೆ ಉಳಿಸುವುದಾಗಿಯೂ ಯೆಹೋವನ ಹೆಸರಲ್ಲಿ ಪ್ರಮಾಣ ಮಾಡಬೇಕೆಂದು ಬೇಡಿಕೊಳ್ಳುತ್ತೇನೆ ಎಂಬುದೇ. Of course, immediate context was physical death from the destruction that was going to come on the city of Jericho. ಇಲ್ಲಿರುವಂತಹ ಹಿನ್ನೆಲೆ ನಮಗೆ ತಿಳಿದಿದೆ. ಅದು ಅವರ ಪ್ರಾಣ ಅಪಾಯದಿಂದ ಅವರನ್ನ ಬಿಡಿಸಬೇಕು, ಯೆರಿಕೋ ಪಟ್ಟಣದ ನಾಶದಲ್ಲಿ ಅವರು ಸೇರಬಾರದು ಎಂಬುದಾಗಿ ಆಕೆ ಒಂದು ಕೋರಿಕೆಯಾಗಿದೆ. But there is a more serious death than coronavirus or cancer or any virus, that is second death or eternal death. ಈ ಒಂದು ಕೊರೋನಾ ವೈರಸ್ ದಿಂದ ಬರುವಂತ ಮರಣ ಅಥವಾ ಯಾವುದೇ ಒಂದು ರೋಗದಿಂದ, ಕ್ಯಾನ್ಸರ್ ಆಗಲಿ ಬೇರೆ ರೋಗದಿಂದ ಬರುವಂತ ಮರಣಕ್ಕಿಂತಲೂ ದೊಡ್ಡದಾದಂತ ಒಂದು ಅಪಘಾತವೇನೆಂದರೆ ಎರಡನೆಯ ಮರಣವಾಗಿರುತ್ತದಾಗಿದೆ. ಅದು ನಿತ್ಯ ಮರಣವಾಗಿರುತ್ತೆ. When a sinner will be separated from a good and loving God for all eternity in the lake of fire. ಒಳ್ಳೆ ಮತ್ತು ಪ್ರೀತಿ ಸ್ವರೂಪನಾದಂತ ದೇವರ ಬಳಿಯಿಂದ ದೂರವಾಗಿ ನಿತ್ಯ ನರಕದಲ್ಲಿ, ಬೆಂಕಿ ಗಂಧಕಗಳು ಇರುವಂತ ನರಕದಲ್ಲಿ ನಾಶವಾಗುತ್ತದೆ. When she requested that, the response of the spies were immediate and very decisive. ಆ ರೀತಿಯಾಗಿ ಬೇಡಿಕೊಂಡ ನಂತರ ಆ ಒಂದು ಪ್ರತಿಕ್ರಿಯೆ ಇಬ್ಬರು ಮಾಡುವಂತದ್ದೇನೆಂದರೆ ತಕ್ಷಣವೇ ಅದಕ್ಕೆ ಪ್ರತಿಕ್ರಿಯೆ ಮಾಡಿ ಉತ್ತರವನ್ನು ಕೊಡುತ್ತಾರೆ. When a sinner really seek the Lord, he will save them without fail. ದೇವರ ಬಳಿಯಲ್ಲಿ ಒಬ್ಬ ಪಾಪಿಯು ಆತನು ನಿಜವಾಗಿ ಆತನು ಪಶ್ಚಾತ್ತಾಪದಿಂದ ಹೋಗುವುದಾದ್ರೆ ದೇವರು ಆತನನ್ನ ತಳ್ಳಿ ಬಿಡದೆ ರಕ್ಷಿಸುತ್ತಾನೆ. In verse 15 to 20, the spies, as they prepared to go, they confirmed the agreement, enlarging the conditions Rahab must abide by. ಈ ಒಂದು 15ರಿಂದ 20ನೇ ವಚನದಲ್ಲಿ ನಾವು ನೋಡುತ್ತೇವೆ ಯಾವ ರೀತಿಯಾಗಿ ಇಬ್ಬರು ಗೂಢಚಾರರು ಆಕೆ ಸಂರಕ್ಷಣೆ ಹೊಂದಬೇಕಾದರೆ ಏನು ಮಾಡಬೇಕೆಂಬುದಾಗಿ ಒಂದು ಸಂಗತಿಯನ್ನ ಹಿಡಿದುಕೊಳ್ಳುತ್ತಾರೆ. Her house must be marked by a scarlet thread hung from the window. ಆ ಒಂದು ಮನೆಯು ಆ ಒಂದು ಕಿಟಕಿಯಿಂದ ಒಂದು ಕೆಂಪು ದಾರವನ್ನ ಕಟ್ಟಿ ಅದಕ್ಕೆ ಒಂದು ಗುರುತಿರಬೇಕು. There must be a clear marking of a house. ಆ ಒಂದು ಮನೆಗೆ ಸರಿಯಾದಂತ ನಿರ್ದಿಷ್ಟವಾದಂತ ಗುರುತಿರಬೇಕು. That reminds us about the Passover night back in Exodus 12 in Egypt, when the angel of destruction, Samharadudanu, passing through, there are houses with a mark that was spared. We know that. ನಮಗೆ ತಿಳಿದಿದೆ ವಿಮೋಚನ ಕಾಂಡ 12ನೇ ಅಧ್ಯಾಯದಲ್ಲಿ ಆ ಒಂದು ಪಸ್ಕ ಹಬ್ಬದ ರಾತ್ರಿಯಲ್ಲಿ ಯಾವ ರೀತಿಯಾಗಿ ಇಸ್ರೇಲರ ಮನೆಗಳು ಅದು ಗುರುತು ಇರಬೇಕು
ಎಂಬುದಾಗಿ ಅವರ ಸಂಹಾರ ದೂತನು ಅದನ್ನ ನೋಡಿದ ನಂತರ ಆ ಒಂದು ಮನೆಯನ್ನ ಬಿಟ್ಟು ಬೇರೆ ಕಡೆಗೆ ಹೋಗುವಂತದನ್ನು ನೋಡುತ್ತೇವೆ. 1 John 1:7 says the blood of Jesus Christ can cleanse us from all sins. ಕರ್ತನಾದ ಯೇಸು ಕ್ರಿಸ್ತನ ಒಂದು ರಕ್ತವು ಸಕಲ ಪಾಪದಿಂದ ನಮ್ಮನ್ನು ಬಿಡಿಸುತ್ತದೆ ಎಂಬುದಾಗಿ 1 ಯೋಹಾನ 1:7 ನಾವು ಓದುತ್ತೇವೆ. So Rahab was safe if she remained in the house with a mark. ಆ ಒಂದು ಗುರುತಿನ ಅಡಿಯಲ್ಲಿ ಆ ಮನೆಯೊಳಗೆ ಇರುವುದಾದರೆ ರಾಹಾಬಳು ಆಕೆ ಸಂರಕ್ಷಣೆಯನ್ನು ಹೊಂದುತ್ತಾಳೆ ಎಂಬುದಾಗಿ ಹೇಳಿದೆ. In Genesis 7:16 we read the Lord let Noah and family enter the ark and he shut them in. They were safe inside when there was a terrible flood on the outside. ನಾವು ನೋಡುತ್ತೇವೆ ನೋಹನ ಕುಟುಂಬದವರನ್ನು ಆ ಒಂದು ನಾವೆಯೊಳಗೆ ಸೇರಿಸಿ ಆ ಒಂದು ಬಾಗಿಲನ್ನ ಭದ್ರವಾಗಿ ಮುಚ್ಚಿಟ್ಟು ಅವರನ್ನ ರಕ್ಷಿಸುವುದನ್ನ ನಾವು ನೋಡುತ್ತೇವೆ. ದೊಡ್ಡ ಪ್ರವಾಹವಾಗಿ ಬಂದಿರುವಂತದ್ದಾಗಿರುತ್ತದೆ. Oh, you can imagine how Rahab should have rushed to her family members nearby and told them about the opportunity of safety and protection and how they might have all come into her house. ಯಾವ ರೀತಿಯಾಗಿ ರಾಹಾಬಳು ತಾನು ಆ ಒಂದು ಸಂರಕ್ಷಣೆಯನ್ನು ಈ ರೀತಿಯಾಗಿ ದೇವರು ಒದಗಿಸುತ್ತಿದ್ದಾನೆ ಎಂಬುದಾಗಿ ಹೇಳುವುದಾದ್ರೆ ಹೋಗಿ ತನ್ನ ಮನೆಯವರಿಗೂ ಕೂಡ ಆ ಸಂರಕ್ಷಣೆಗೆ ಬರುವುದಕ್ಕೆ ಆಕೆ ಹೋಗಿ ತಿಳಿಸಿರುತ್ತಾಳೆ. Just a few minutes, I'll close it. Ephesians, in the book of Ephesians, we read in the epistle that we are in Christ, safe and secure for all eternity. ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಸ್ಪಷ್ಟವಾಗಿ ಓದುತ್ತೇವೆ, ನಾವು ಕ್ರಿಸ್ತನಲ್ಲಿ ಭದ್ರತೆಯಲ್ಲಿ ನಾವಿದ್ದೇವೆ ಎಂಬುದಾಗಿ. Rahab agreed and she said, let it be according to your word, to the spies. ಆ ಒಂದು ಗೂಢಚಾರರಿಗೆ ನಿಮ್ಮ ಮಾತಿನ ಹಾಗೆ ಇರಲಿ ಎಂಬುದಾಗಿ ಆಕೆ ನಂಬಿ ಹೇಳುತ್ತಾಳೆ. If she trusted their word, can we not trust the word of our Savior who said, I will never leave thee nor forsake thee? ಅವರ ಮಾತುಗಳನ್ನ ಆಕೆ ನಂಬಿ ಆಕೆ ಮುಂದಾಗುತ್ತಾಳೆ. ಇನ್ನು ಆ ಗೂಢಚಾರರ ಮಾತು, ಆದ್ರೆ ಕರ್ತನಾದ ಯೇಸು ಕ್ರಿಸ್ತರು ನಾನು ಎಂದಿಗೂ ನಿಮ್ಮನ್ನ ಕೈ ಬಿಡುವುದಿಲ್ಲ ತೊರೆಯುವುದಿಲ್ಲ ಎಂಬುದಾಗಿ ಹೇಳುವಂತ ವಾಗ್ದಾನವನ್ನ ನಾವು ಇನ್ನೂ ಎಷ್ಟರ ಮಟ್ಟಿಗೆ ನಂಬಬೇಕಾಗಿದೆ. If there's anyone listening who is not believed or got saved, you listen to God's word in John 3:16. ಯೋಹಾನ 3:16 ಹೇಳಿರುವ ಪ್ರಕಾರ ನೀವು ವಿಶ್ವಾಸವನ್ನ ಇಡದೇ ಇರುವಂತವರಾಗಿ ಕೇಳುವರಾಗಿದ್ದರೆ ಅದನ್ನ ಓದಿ ನಂಬಿರಿ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆದನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆಂದು ಆದನನ್ನು ಕೊಟ್ಟನು. There is no greater assurance, not only this verse, many, that if you come and open your heart and believe him, he will never reject you. That moment you will be saved. ಈ ರೀತಿಯಾದಂತ ಒಂದು ಸುಂದರವಾದಂತ ಒಂದು ವಾಗ್ದಾನವನ್ನ ದೇವರು ಕೊಟ್ಟಿದ್ದಾನೆ. ಆತನನ್ನ ನಂಬುವುದಾದರೆ ನಮಗೆ ಎಂದಿಗೂ ತಿರಸ್ಕಾರ ಆಗುವುದಿಲ್ಲ. ಆತನು ನಮ್ಮನ್ನ ಸ್ವೀಕರಿಸಿ ಆತನು ರಕ್ಷಿಸುವಂತನಾಗಿದ್ದಾನೆ. The door of her house was a door of safety from the judgment that was going to fall on the city, the cursed city of Jericho. ಆ ಒಂದು ಶಾಪಗ್ರಸ್ತವಾದಂತ ಯೆರಿಕೋ ಪಟ್ಟಣದ ಮೇಲೆ ಬರುವಂತ ನ್ಯಾಯ ತೀರ್ಪಿನಿಂದ ಬಚಾವಾಗುವುದಕ್ಕೋಸ್ಕರ ಆ ಮನೆಯಲ್ಲಿ ಅವರು ಭದ್ರತೆಯಿಂದ ಇದ್ದರೆ ಅವರಿಗೆ ಸಂರಕ್ಷಣೆ ಬರುತ್ತದೆ. There is a greater judgment that is coming on every mankind. It is one appointed for man once to die and then face the judgment. ಮನುಷ್ಯನಿಗೆ ಇನ್ನು ಒಂದು ದಿವಸದಲ್ಲಿ ಅದು ದೊಡ್ಡ ಒಂದು ನ್ಯಾಯ ತೀರ್ಪು, ಇದಕ್ಕಿಂತಲೂ ದೊಡ್ಡ ತೀರ್ಪು ಬರುವಂತದ್ದಾಗಿದೆ. ಮನುಷ್ಯನು ಆತನು ಒಂದೇ ಬಾರಿ ಸತ್ತು ಅದಾದ ನಂತರ ನ್ಯಾಯ ತೀರ್ಪು ಆತನಿಗೆ ಇರುವಂತದ್ದಾಗಿದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಓದುತ್ತೇವೆ. She let the spies go down the wall and they went back to Joshua and reported that good news. ಆ ಒಂದು ಒಳ್ಳೆಯ ಒಂದು ಸುದ್ದಿಯನ್ನ ಏನಾಯ್ತು ಎಂಬುದಾಗಿರುವಂತ ವಿಷಯವನ್ನ ಹೇಗೆ ರಾಹಾಬಳು ಆ ಒಂದು ಕಿಟಕಿಯಿಂದ ಆ ಒಂದು ಗೋಡೆಯಿಂದ ಇಳಿಸಿ ಅವರನ್ನ ಸಂರಕ್ಷಿಸಿ ಕಳಿಸಿ ಬಿಟ್ಟಳು ಎಂಬುದಾಗಿ ಯೋಷನ ಬಳಿಗೆ ಬಂದು ಹೇಳ್ತಾರೆ. What a different report from the report that was given by the majority in Numbers 13:31. 13:31 ನಾವು ಓದೋ ಪ್ರಕಾರ ಅದಕ್ಕಿಂತ ವಿರುದ್ಧವಾಗಿ ಇಲ್ಲಿ ನಾವು ಇರುವಂತ ರಿಪೋರ್ಟ್ ಅನ್ನ ವರದಿಯನ್ನ ನಾವು The story of Rahab is an amazing picture of the grace, the amazing grace of God. ದೇವರ ಅದ್ಭುತವಾದಂತ ಕೃಪೆ ಕರುಣೆಯ ಒಂದು ಘಟನೆ ರಾಹಾಬಳ ಒಂದು ಕಥೆಯಾಗಿದೆ. Later sometime when we get chance we will look at the result of Rahab's faith, how God has honored her.
ರಾಹಾಬಳ ನಂಬಿಕೆಯನ್ನ ಯಾವ ರೀತಿಯಾಗಿ ದೇವರು ಆತನು ಆಶೀರ್ವದಿಸಿದನು ಮಾನಿಸಿದನು ಎಂಬುದಾಗಿ ನಾವು ಸಮಯವಿರದ ಆದ್ರೆ ನಾವು ಮುಂದೆ ನಾವು ನೋಡುವವರಾಗಿರ್ತೇವೆ. And the Lord Jesus, let me close by saying, when the Lord Jesus Christ was in this world, he was amazed at the faith of some Gentile people who came to him. ಈ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಇರುವಾಗ ಆತನು ಕೆಲವು ಅನ್ಯ ಜನರ ಒಂದು ನಂಬಿಕೆಯನ್ನ ನೋಡಿ ಆತನಿಗೆ ಆಶ್ಚರ್ಯವಾಯಿತು. May the Lord help you to make the decision and the choice to follow this Lord. ಈ ಕರ್ತನನ್ನ ನಂಬಿ ಆತನನ್ನ ಹಿಂಬಾಲಿಸುವುದಕ್ಕೆ ನೀವು ತಾನೇ ನಂಬುವುದಕ್ಕೆ ದೇವರು ಸಹಾಯ ಮಾಡ್ತಾರೆ. May the Lord's name be glorified. Thank you for the opportunity. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕೊಟ್ಟ ಅವಕಾಶಕ್ಕಾಗಿ ಸ್ತೋತ್ರ.